ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 88ನೇ ಸರ್ಗ ಮೊನ್ನೆ ದಿವಸ ಮುಕ್ತಾಯ ಆಗಿತ್ತು. ಭರತ ಪ್ರತಿಜ್ಞೆ ಮಾಡಿದ ಸಂಗತಿಯನ್ನು ನಾವು ಶ್ರವಣ ಮಾಡಿದ್ವಿ. ಇವತ್ತಿನಿಂದ ನಾನು ರಾಮನಂತೆ ಭೂಮಿಯ ಮೇಲೆ ಅಥವಾ ಹುಲ್ಲಿನ ಮೇಲೆ ಮಲಗ್ತೇನೆ, ನಾನು ಜಟಾಧಾರಣೆ ಮಾಡ್ತೇನೆ, ನಾರುಮಡಿಯನ್ನೇ ಉಟ್ಕೊಳ್ತೇನೆ ಮತ್ತು ವನವಾಸಿಗಳಿಗೆ ಆಹಾರವಾದಂಥ ಗಡ್ಡೆ ಗೆಣಸುಗಳನ್ನೇ ನಿತ್ಯ ತಿಂತೇನೆ ಅಂತ ಆತ ಪ್ರತಿಜ್ಞೆ ಮಾಡಿದ. ರಾಮನನ್ನ ಮರಳಿ ನಾಡಿಗೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರಾಮನನ್ನ ಪ್ರಾರ್ಥನೆಯನ್ನು ಒಂದು ವೇಳೆ ಅಂಗೀಕಾರ ಮಾಡದೇ ಇದ್ರೆ ನಾನು ಕೂಡ ಆತನ ಸೇವೆಯನ್ನು ಮಾಡ್ತಾ ಅರಣ್ಯದಲ್ಲೇ ಇದ್ದು ಬಿಡ್ತೇನೆ ಅಂತ ಅವನ ಪ್ರತಿಜ್ಞೆ ಇತ್ತು. 89ನೇ ಸರ್ಗದಲ್ಲಿ ಆತ ಮುಂದೆ ಪ್ರಯಾಣ ಮಾಡಿದ್ರ ವರ್ಣನೆ ಇದೆ. ಉಷಃಕಾಲವಾದಾಗ ಭರತ ಶತ್ರುಘ್ನಿಗೆ ಹೇಳಿದ, ದೋಣಿಗಳನ್ನು ಶೀಘ್ರದಲ್ಲಿ ತರಿಸು, ನಾವೆಲ್ಲರೂ ನೌಕೆಗಳಲ್ಲಿ ಕುತ್ಕೊಂಡು ಗಂಗಾ ನದಿಯನ್ನು ದಾಟೋಣ. ಆಗ ಶತ್ರುಘ್ನ, ನಾನು ಕೂಡ ಎಚ್ಚರದಿಂದಲೇ ಇದ್ದೇನೆ, ನಿನ್ನಂತೆ ರಾಮನನ್ನೇ ನಾನು ಕೂಡ ಚಿಂತನೆ ಮಾಡ್ತಾ ಮಲಗಿದ್ದೆ ಅಂತ ಉತ್ತರ ಕೊಟ್ಟು ಎದ್ದು ಕುಳಿತುಕೊಂಡ. ಅದೇ ಸಂದರ್ಭದಲ್ಲಿ ಗುಹಾ ಬಂದ. ಗಂಗಾ ನದಿಯ ಈ ತೀರದಲ್ಲಿ ಕಳೆದ ರಾತ್ರಿ ನಿನಗೆ ಹೇಗೆ ಕಳೆಯಿತು ಅಂತ ಗುಹಾ ಪ್ರಶ್ನೆ ಮಾಡಿದ. ನಾವು ಸುಖವಾಗಿ ರಾತ್ರಿಯನ್ನು ಕಳೆದಿದ್ದೇವೆ, 100 ನೌಕೆಗಳನ್ನು ನಮಗಾಗಿ ವ್ಯವಸ್ಥೆ ಮಾಡು, ನಾವು ಸೈನ್ಯ ಸಮೇತರಾಗಿ ಈ ನದಿಯನ್ನು ದಾಟ್ತೇವೆ ಅಂತ ಭರತ ಹೇಳಿದ. ತನ್ನ ಜ್ಞಾತಿ ಬಾಂಧವರಿಗೆ ಗುಹಾ ನೌಕೆಗಳನ್ನು ತರಲಿಕ್ಕೆ ಆಜ್ಞೆ ಮಾಡಿದ. 500 ನೌಕೆಗಳನ್ನು ಅವರು ಸ್ವಲ್ಪವೇ ಸಮಯದಲ್ಲಿ ಸಿದ್ಧ ಮಾಡಿದರು. ಉಳಿದ ಸಾಮಾನ್ಯ ನೌಕೆಗಳಲ್ಲದೆ ಸ್ವಸ್ತಿಕ ಅನ್ನುವಂಥ ಹೆಸರು ಕೆಲವು ವಿಶೇಷ ನೌಕೆಗಳು, ರಾಜರು ಪ್ರಯಾಣ ಮಾಡಲಿಕ್ಕಾಗಿ ಇರುವಂಥ ನೌಕೆಗಳು ಅಂತ ಕಾಣಿಸ್ತದೆ. ಆ ನೌಕೆಗಳಿಗೆ 4 ಭಾಗಗಳಲ್ಲಿ ದೊಡ್ಡ ದೊಡ್ಡ ಗಂಟೆಗಳು, ಆಮೇಲೆ ಪತಾಕೆಗಳು, ಗಾಳಿಯಿಂದ ಚಲಿಸುವಂಥ ನೌಕೆಗಳು, ಹಾಯಿ ದೋಣಿಗಳು ಇರ್ತವೇನಿಲ್ಲ, ದೊಡ್ಡ ದೊಡ್ಡ ಬಟ್ಟೆ ಅದ್ರ ಮೂಲಕವಾಗಿ ನಡೆಯುವಂಥ ದೋಣಿಗಳು. ಆ ಸ್ವಸ್ತಿಕ ಅಂತ ಅನ್ನೋದು ನೌಕೆಯ ನಿರ್ಮಾಣದ ಒಂದು ಕ್ರಮ ಅಂತ ಕೆಲವರು ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. 4 ದೊಡ್ಡ ದೊಡ್ಡ ದೋಣಿಗಳನ್ನು ಒಟ್ಟಿಗೆ ಸೇರಿಸಿ ಅದನ್ನು ಮತ್ತೊಂದು ದೋಣಿ ಆಕಾರದಲ್ಲಿ ರಚನೆ ಮಾಡಿರ್ತಾರೆ. ಚಿನ್ನದ ಬಣ್ಣವನ್ನು ಅದಕ್ಕೆ ಬಳಿದು ಅಲಂಕಾರ ಮಾಡಿರ್ತಾರೆ. ಗೋಡೆಗಳಿಗೆ ಮರದ ಗೋಡೆಗಳನ್ನು ಅವುಗಳಲ್ಲಿ ನಿರ್ಮಾಣ ಮಾಡಿ ಕಿಟಕಿ, ಬಾಗಿಲು ಇತ್ಯಾದಿ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ಸಮುದ್ರ, ದೊಡ್ಡ ನದಿಗಳ ನಡುವೆ ಪ್ರಯಾಣ ಮಾಡಿದರೂ ಕೂಡ ಯಾವುದೇ ಬೀಸು ಗಾಳಿ, ಬಿರುಗಾಳಿ ಅವುಗಳು ತೊಂದರೆ ಇರೋದಿಲ್ಲ. ಆ ಸ್ವಸ್ತಿಕ ಅನ್ನುವಂಥ ಕೆಲವು ನೌಕೆಗಳ ಪೈಕಿ ಒಂದು ನೌಕೆಯನ್ನು ಗುಹಾ ತಾನೇ ನಡೆಸ್ಕೊಂಡು ಬಂದ. ಕೌಸಲ್ಯ, ಸುಮಿತ್ರೆ, ಕೈಕೇಯಿ, ಭರತ ಶತ್ರುಘ್ನರು ಆ ನೌಕೆಯನ್ನು ಹತ್ತಿದ್ರು. ವಸಿಷ್ಠರು, ಉಳಿದ ಪುರೋಹಿತರು, ಮಂತ್ರಿಗಳು ಮತ್ತೆ ಕೆಲವು ನೌಕೆಗಳನ್ನು ಹತ್ತಿದ್ರು. ಅವರೆಲ್ಲ ಹತ್ತಿದ ನಂತರ ಅಯೋಧ್ಯೆಯಿಂದ ಏನೇನು ಸಾಮಾನುಗಳನ್ನು ತಂದಿದ್ರು ಆ ಎಲ್ಲ ಸಾಮಾನುಗಳನ್ನು ಆ ಉಳಿದ ನೌಕೆಗಳಲ್ಲಿ ಇಟ್ಟರು. ಭರತನ ಸೈನಿಕರು ಆಗಿನ ಸಂಪ್ರದಾಯದಂತೆ ತಮ್ಮ ತಾತ್ಕಾಲಿಕವಾದ ಗುಡಾರಗಳೇನಿತ್ತು, ರಾತ್ರಿ ಮಲ್ಕೊಳ್ಳಿಕ್ಕಾಗಿ ಅವರು ಗುಡಾರಗಳನ್ನು ಸಿದ್ಧಪಡಿಸ್ಕೊಂಡಿದ್ರಲ್ಲ, ಆ ಗುಡಾರದಲ್ಲಿ ಅವರು ದೀಪಗಳನ್ನು ಹಚ್ಚಿಟ್ಟಿದ್ರು. ಆವಾಸಂ ಆದೀಪಯತಾಂ ತೀರ್ಥಂ ಚಾಪ್ಯವಗಾಹತಾಂ ಭಾಂಡಾನಿ ಚಾದದಾನಾಂ ಘೋಷಃ ತ್ರಿದಿವಮಸ್ಪೃಶತ್. ಹೀಗೆ ಅವರು ಕೆಲವು ಸೈನಿಕರು ಆಗತಾನೆ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೊರಟಿದ್ರು, ಕೆಲವರು ಸ್ನಾನ ಮಾಡಿ ತಮ್ಮ ಸಾಮಗ್ರಿಗಳನ್ನು ಸಿದ್ಧಪಡಿಸ್ತಿದ್ರು. ಹೀಗೆ ಆ ಸೈನಿಕರು, ರಾಜ ಪರಿವಾರದವರು ಎಲ್ಲರೂ ಕೂತ್ಕೊಂಡ ಮೇಲೆ ಆ ನೌಕೆಗಳು ಪ್ರಯಾಣ ಮಾಡಿದವು. ಕೆಲವು ನೌಕೆಗಳಲ್ಲಿ ಕೇವಲ ರಥಗಳು, ಗಾಡಿಗಳು, ಕುದುರೆ, ಆನೆಗಳಿದ್ದವು. ಮತ್ತು ಕೆಲವು ನೌಕೆಗಳಲ್ಲಿ ಕೇವಲ ಹೆಂಗಸರು, ಮತ್ತು ಕೆಲವು ನೌಕೆಗಳಲ್ಲಿ ಗಂಡಸರು. ಹೀಗೆ ಆ ನೌಕೆಗಳು ಪ್ರಯಾಣ ಮಾಡಿದ್ದಲ್ಲದೆ ಭರತನ ಸೈನಿಕರಲ್ಲಿ ಕೆಲವರು ಸಾಹಸಿಗಳಾದವರು ಆ ಗಂಗಾ ನದಿಯನ್ನು ಬೇರೆ ವಿಧಾನಗಳ ಮೂಲಕವೂ ಕೂಡ ದಾಟಿದರು. ಕೆಲವರು
ಹುಲ್ಲು ಬೆಂಡು ಇವುಗಳಿಂದ ತಯಾರು ಮಾಡಿದಂಥ ತಾತ್ಕಾಲಿಕವಾದ ತೆಪ್ಪಗಳ ಮೂಲಕ ದಾಟಿದರು. ಇನ್ನು ಕೆಲವರು ಮಡಕೆಗಳನ್ನು ಆಸರೆಯಾಗಿಟ್ಕೊಂಡು ಮಡಕೆಯನ್ನು ಡಬ್ಬು ಹಾಕಿಕೊಂಡು ಅದರ ಮೇಲೆ ತಮ್ಮ ಆಸರೆಯನ್ನು ಪಡೆದುಕೊಂಡು ನದಿಯನ್ನು ದಾಟಿದರು. ಇನ್ನು ಹೆಚ್ಚಿನ ಸಾಹಸಿಗಳಾದವರು ಕೆಲವರು ಈಜುತ್ತಾನೆ ಗಂಗಾ ನದಿಯನ್ನು ದಾಟಿದರು. ಹೀಗೆ ಆ ಭರತನ ಅಪಾರವಾದ ಸೈನ್ಯ ಎಲ್ಲ ಸ್ವಲ್ಪವೇ ಕಾಲದಲ್ಲಿ ಆ ಪ್ರಯಾಗ ಅನ್ನುವಂಥ ಭಾಗ ಏನಿತ್ತು, ಗಂಗಾ ಯಮುನಾ ನದಿಗಳ ಸಂಗಮ ಪ್ರದೇಶ, ಅಲ್ಲಿಗೆ ಅದು ಪ್ರಯಾಣ ಮಾಡಿತ್ತು. ಸ್ವಲ್ಪವೇ ಕಾಲ ಅಂದರೆ ಎಷ್ಟು? ಮೈತ್ರ ಅನ್ನುವಂಥ ಮುಹೂರ್ತದಲ್ಲಿ ಅದು ಪ್ರಯಾಣ ಮಾಡಿತು ಅಂತ ಹೇಳ್ತಾರೆ. ಈ ಹಗಲಿನ ಮುಹೂರ್ತಗಳೇನಿದೆ ಅದನ್ನ ಎಷ್ಟು ರೀತಿಯಾಗಿ ವಿಭಾಗ ಮಾಡಬಹುದು? ಈಗಿನ ಗಂಟೆಗಳನ್ನು 15 ಮುಹೂರ್ತ ಅಂತ ವಿಭಾಗ ಮಾಡ್ತಾರೆ. ಈಗ ನಾವು 60 ನಿಮಿಷದ ಒಂದು ಗಂಟೆಯನ್ನು ನೋಡ್ತೀವಿ, ಇದನ್ನು 15 ಭಾಗ ಮಾಡಬಹುದು. ಅಂದರೆ ಒಟ್ಟು ಹಗಲು 48 ನಿಮಿಷಗಳಿಗೆ ಒಂದು ಮುಹೂರ್ತ. ಹಗಲಿನಲ್ಲಿ 48 ನಿಮಿಷಗಳಿಗೆ ಒಂದು ಮುಹೂರ್ತ, 24 ನಿಮಿಷಗಳಿಗೆ ಒಂದು ಗಳಿಗೆ, 2 ಗಳಿಗೆಗಳಿಗೆ ಒಂದು ಮುಹೂರ್ತ. 24 ನಿಮಿಷಗಳಿಗೆ ಒಂದು ಗಳಿಗೆ ಆದರೆ ಆ 24ರ 2ರ ಗುಣಲಬ್ಧ ಏನಿದೆ ಅದು 48 ನಿಮಿಷಗಳು. ಅದು ಒಂದು ಮುಹೂರ್ತ ಅಂತ ಅನ್ಸ್ಕೋತದೆ. ದ್ವೇತಿ ನಾಡ್ಯವು ಮುಹೂರ್ತ ಸ್ತ್ರೀ, ಮುಹೂರ್ತಗಳು 15. ಒಟ್ಟು ಹಗಲಿನಲ್ಲಿ 15 ಮುಹೂರ್ತಗಳು. ರೌದ್ರ, ಸಾರ್ಪ, ಮೈತ್ರ, ಪೈತ್ರ, ವಾಸವ ಏವಚ, ಆಪ್ಯ, ವೈಶ್ವ ತಥಾ ಬ್ರಾಹ್ಮ, ಪ್ರಾಜೇಶ, ಐಂದ್ರಾಹ ತಥೈವ ಚ. ಐಂದ್ರಾಗ್ನಃ ನೈಋತಶ್ಚೈವ ವಾರುಣಾರ್ಯ ಮಣೋ ಭಗಿ ಏತೆ ಅನ್ಹಿ ಕ್ರಮಶಃ ಜ್ಞೇಯಾಃ ಮುಹೂರ್ತಾಃ ದಶಪಂಚಚ. ಹೀಗೆ 15 ಮುಹೂರ್ತಗಳನ್ನು ಬೃಹಸ್ಪತಿ ಸಂಹಿತ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಅಂದರೆ ಆ 15 ಮುಹೂರ್ತಗಳಿಗೆ ಒಂದೊಂದು ಹೆಸರು ಅಷ್ಟೇ ಇದಲ್ಲ. ಇನ್ನು ವಿಂಧ್ಯ ಮಾಧವೀಯ ಅಂತ ಮತ್ತೊಂದು ಗ್ರಂಥ, ಅದರ ಅನುಸಾರವಾಗಿ ಆರ್ದ್ರ, ಆಶ್ಲೇಷ, ಹೀಗೆ ನಾನಾ ರೀತಿಯಾಗಿ ನಕ್ಷತ್ರಗಳ ಹೆಸರಿನಿಂದ ಕೂಡ ಅದನ್ನು ಕರೆಯೋದಿದೆ. ಆರ್ದ್ರ, ಉರಗ, ಮಿತ್ರ, ಮಘ, ವಸು, ಜಲ, ವಿಶ್ವ ಅಭಿಜಿತ ಇತ್ಯಾದಿ ಹೆಸರಿನಿಂದ ಅದನ್ನು ಕರೀತಾರೆ. ಈ ಎರಡೂ ಪದ್ಧತಿಗಳ ಅನುಸಾರವಾಗಿ ಬೃಹಸ್ಪತಿ ಸಂಹಿತಾದಲ್ಲಿ ಬಂದಂತೆ ಹಾಗೆ ವಿಂಧ್ಯ ಮಾಧವೀಯದಲ್ಲಿ ಪಠನೆ ಮಾಡಿದಂತೆ ಎರಡೂ ಕ್ರಮದಲ್ಲಿಯೂ ಕೂಡ 3ನೇ ಮುಹೂರ್ತ, ಹಗಲಿನಲ್ಲಿ ಮೊದಲಿನ 2 ಮುಹೂರ್ತಗಳನ್ನು ದಾಟಿದ ಬಳಿಕ 3ನೇ ಮುಹೂರ್ತ ಏನಿದೆ ಅದು ಮೈತ್ರ ಮುಹೂರ್ತ, ಮಿತ್ರನಿಗೆ ಸಂಬಂಧಪಟ್ಟಂಥ ಮುಹೂರ್ತ ಅಂತ ಕರೆಸ್ಕೊತದೆ. ಆ ಮಿತ್ರ ಅನ್ನೋ ಮುಹೂರ್ತದಲ್ಲಿ ಅವರು ಪ್ರಯಾಣ ಹೊರಟರು ಅಥವಾ ಅಷ್ಟರೊಳಗೆ ಪ್ರಯಾಣ ಮುಗಿಸಿದ್ರು ಅಂತ ಅರ್ಥ ಮಾಡ್ಕೊಳ್ಬೇಕು. ಸೂರ್ಯ ಉದಯ ಆದ ಬಳಿಕ 3ನೇ ಮುಹೂರ್ತದಲ್ಲಿ ಅಂದರೆ 48ರಿಂದ 3ರಿಂದ ಗುಣಾಕಾರ ಮಾಡಿದರೆ 144 ನಿಮಿಷಗಳು. ಆ ಸೂರ್ಯ ಉದಯ ಆದ ಬಳಿಕ 144 ನಿಮಿಷದಲ್ಲಿ ಅವರು ಪ್ರಯಾಣ ಮಾಡಿ ಮುಗಿಸಿದ್ರು. 2 ಗಂಟೆ 24 ನಿಮಿಷ. 144 ನಿಮಿಷ ಅಂದರೆ 2 ಗಂಟೆ 24 ನಿಮಿಷದ ಸಮಯದೊಳಗೆ, ಸೂರ್ಯ ಉದಯ ಆದ ಬಳಿಕ 2 ಗಂಟೆ 24 ನಿಮಿಷದೊಳಗೆ ಆ ಇಡೀ ಸೈನ್ಯವಿಲ್ಲ, 9,000 ಆನೆಗಳು, ಲಕ್ಷಾಂತರ ರಥಗಳು, ಕುದುರೆಗಳು, ಸಾವಿರಾರು ಜನ ಕಾಲಾಳುಗಳು, ಬೃಹತ್ ಪರಿವಾರ ಏನಿತ್ತು, ಇದರಿಂದೆಲ್ಲದಂತೂ ಸಮೇತವಾದ ಆ ಸೈನ್ಯ ಪ್ರಯಾಣ ಮಾಡಿ ಮುಗಿಸಿತು. ಮೊನ್ನೆ ದಿವಸ ಅದನ್ನು ನಾವು ಶ್ರವಣ ಮಾಡಿದ್ವಿ. 9,000 ಆನೆಗಳ ಬಲ, 6,000 ರಥಗಳು, 1,00,000 ಅಕ್ಷ ಸೈನ್ಯ, ಅದರಂತೆ ಲಕ್ಷೋಪಲಕ್ಷ ಕಾಳಾಳುಗಳು, ಇವರಿಂದ ಸಮೇತವಾದಂಥ ಸೈನ್ಯ ಎಲ್ಲ 500 ನೌಕೆಗಳು ಅದರ ಮೂಲಕವಾಗಿ ಗಂಗಾ ನದಿಯನ್ನು ದಾಟಿತು. ಆ ಪ್ರಯಾಗದ ತೀರ್ಥಕ್ಷೇತ್ರದ ಸಮೀಪದಲ್ಲಿ ಭರದ್ವಾಜ ಋಷಿಗಳ ಆಶ್ರಮ ಇತ್ತು. ಆ ಭರದ್ವಾಜ ಋಷಿಗಳ ಆಶ್ರಮದ ಸಮೀಪಕ್ಕೆ ಭರತ ಬಂದ. ಆಶ್ರಮದ ಸಮೀಪಕ್ಕೆ ಆತ ಬರ್ತಿದ್ದಂತೆ ಆಶ್ರಮದ ಸ್ವಲ್ಪ ದೂರದಲ್ಲೇ ಅವನು ಆ ಸೈನ್ಯವನ್ನು ನಿಲ್ಲಿಸಿದ. ಆ ಭರದ್ವಾಜರ ಆಶ್ರಮದ ಕಥೆ ಬಂದಾಗ ಭರದ್ವಾಜ ಋಷಿಗಳ ಬಗ್ಗೆನೂ ಕೂಡ ಸ್ವಲ್ಪ ಕಥೆಯನ್ನು ಗಮನಿಸಬೇಕು. ಅಂಗಿರಸ್ ಋಷಿಗಳಿಗೆ 3 ಜನ ಮಕ್ಕಳು, ಉತಥ್ಯ, ಬೃಹಸ್ಪತಿ ಮತ್ತು ಸಂವರ್ತಕ. ಅವರಲ್ಲಿ ಈ ಉತಥ್ಯ
ಅನ್ನುವಂಥ ಮಗ ಏನಿದ್ರು ಅವರಿಗೆ ಮಮತಾ ಅನ್ನುವಳು ಪತ್ನಿ. ಆ ಮಮತಾ ಅನ್ನುವಳಲ್ಲಿ ಬೃಹಸ್ಪತಿಯಿಂದ ಹುಟ್ಟಿದವನು. ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ಮಮತಾ ಅನ್ನುವಳ ಗಂಡ ಉತತ್ಯ, ಬೃಹಸ್ಪತಿ ಆ ದೃಷ್ಟಿಯಿಂದ ಅವಳಿಗೆ ಮೈದುನನೋ ಅಥವಾ ಭಾವನೋ ಆಗಬೇಕು. ಅವನಿಂದ ಜನಿಸಿದವರು ಈ ಭರದ್ವಾಜರು. ಆ ಮಮತಾ ಅವಳು ಬೃಹಸ್ಪತಿ ಗರ್ಭಾಧಾನ ಮಾಡಿದಾಗ ತನ್ನ ಗಂಡನಿಗೆ ಭಯಪಟ್ಟು ಆ ಗರ್ಭವನ್ನು ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಲು, ಪುರಾಣದ ಕಥೆ ಪ್ರಕಾರ. ಆಗ ದೇವತೆಗಳು ಅಲ್ಲಿಗೆ ಬಂದು ಏನು ಹೇಳಿದರು? ಉತತ್ಸ್ಯ ಕ್ಷೇತ್ರಸತ್ವೇನ ಬೃಹಸ್ಪತಿ ಔರಸತ್ವೇನ ಭರದ್ವಾಜಾನ ಮಮುಂ ಭರ ಅಂತ ಹೇಳಿದ್ರು. ಉತತ್ಸ್ಯ ಋಷಿಯ ಕ್ಷೇತ್ರ ಅಂದ್ರೆ ಅವನ ಪತ್ನಿ ಮಮತಾ, ಅವಳಲ್ಲಿ ಆ ಮಮತಾಳಲ್ಲಿ ಹುಟ್ಟಿದವ ಈ ಮಗು ಹುಟ್ಟಿದ್ದು ಬೃಹಸ್ಪತಿಯಿಂದ. ಏನೇ ಇರಲಿ ಆದ್ರೂ ಅಮುಂ ಭರ, ಇವನನ್ನು ಪೋಷಣೆ ಮಾಡು, ಈ ಗರ್ಭವನ್ನು ಕಡೆಗಣಿಸಬೇಡ, ಅದನ್ನು ಸರ್ವ ಪ್ರಯತ್ನ ಪಟ್ಟು ಗರ್ಭವನ್ನು ಪೋಷಣೆ ಮಾಡು ಅಂತ ಹೇಳಿದ್ಲು. ಆ ದೇವತೆಗಳೆಲ್ಲ ಹೇಳಿದ್ರು. ಹೀಗೆ ಭರಣ ಮಾಡಿದ್ರಿಂದ ಅಂದರೆ ಪೋಷಣೆ ಮಾಡಿದ್ರಿಂದ ಆ ಹುಟ್ಟಿದ ಮಗುವಿಗೆ ಭರದ್ವಾಜ ಅಂತ ಹೆಸರು ಬಂತು. ಹೀಗೆ ದೇವತೆಗಳ ಪುರೋಹಿತರಾದವರು ಬೃಹಸ್ಪತಿಯ ಮಗ ಈ ಭರದ್ವಾಜ ಆದ್ದರಿಂದ ಅವರು ಕೂಡ ದೇವತೆಗಳಿಗೆ ಪುರೋಹಿತರಾಗಿದ್ದರು. ಭರತ ತನ್ನ ರಾಜೋಚಿತವಾದ ಆಭರಣಗಳನ್ನು ಆಯುಧಗಳನ್ನು ಬಿಚ್ಚಿಟ್ಟು ನಾರುಮಡಿಯನ್ನು ಉಟ್ಟುಕೊಂಡು ಆ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಭರದ್ವಾಜರನ್ನ ಸಂದರ್ಶನ ಮಾಡಲಿಕ್ಕಾಗಿ ಕಾಲ್ನಡಿಗೆಯಿಂದ ಹೊರಟ. ಆಶ್ರಮ ಸಮೀಪಿಸಿದ ಮೇಲೆ ತನ್ನ ಜೊತೆ ಬಂದಿದ್ದಂತಹ ಮಂತ್ರಿಗಳಿಗೂ ಕೂಡ ಅಲ್ಲೇ ನಿಲ್ಲಿ ಅಂತ ಹೇಳಿದೆ. ವಸಿಷ್ಠರನ್ನು ಮಾತ್ರ ಮುಂದೆ ಕರೆದುಕೊಂಡು ಆಶ್ರಮದ ಕಡೆಗೆ ಹೊರಟ. ಭರದ್ವಾಜರು ವಸಿಷ್ಠರನ್ನು ನೋಡಿದ ಕ್ಷಣದಲ್ಲೇ ಆಸನದ ಮೇಲಿದ್ದವರಿಗೆ ಸ್ವಾಗತ ಮಾಡಿದರು. ಭರತ ಬಂದು ಭರದ್ವಾಜರಿಗೆ ನಮಸ್ಕಾರ ಮಾಡಿದ. ವಸಿಷ್ಠ ಮತ್ತು ಭರತರಿಬ್ಬರಿಗೂ ಆ ಭರದ್ವಾಜರು ಅತಿಥಿ ಸತ್ಕಾರ ಮಾಡಿದರು. ಭರದ್ವಾಜ ಋಷಿಗಳು ಭರತನ ಸೈನ್ಯ, ಕೋಶ, ಬಂಧುಗಳು, ಮಿತ್ರರು, ಸಾಮಂತರಾಜರು ಇತ್ಯಾದಿ ಎಲ್ಲ ಕುಶಲ ಪ್ರಶ್ನೆಯನ್ನು ಕೂಡ ಮಾಡಿದರು. ಭರತನ ಬಗ್ಗೆ ಕುಶಲ ಪ್ರಶ್ನೆ ಅವರು ಮಾಡಲಿಲ್ಲ, ದಶರಥನ ಬಗ್ಗೆ ಕುಶಲ ಪ್ರಶ್ನೆ ಮಾಡಲಿಲ್ಲ. ದಶರಥ ಮೃತ ಆಗಿದ್ದಂಥ ಸಂಗತಿ ಅವರಿಗೆ ಈಗಾಗಲೇ ಗೊತ್ತಿತ್ತಾದ್ರಿಂದ ಅವರು ಪ್ರಶ್ನೆ ಮಾಡಲಿಲ್ಲ. ಜಾನನ್ ದಶರಥಂ ವೃತ್ತಂ ನ ರಾಜಾನ ಉದಾಹರತ, ದಶರಥನ ಬಗ್ಗೆ ಅವರು ಏನು ಕೂಡ ಪ್ರಶ್ನೆಯನ್ನ ಕೇಳಲಿಲ್ಲ. ಅದಾದ ಬಳಿಕ ವಸಿಷ್ಠ ಮತ್ತು ಭರದ್ವಾಜರು ಕೂಡ ಭರದ್ವಾಜರ ಕುಶಲ ಪ್ರಶ್ನೆ ಮಾಡಿದರು. ಭರದ್ವಾಜರ ಶರೀರದ ಆರೋಗ್ಯ, ಅವರ ಯಜ್ಞಯಾಗಾದಿ ಕ್ರಿಯೆಗಳು, ಶಿಷ್ಯರು, ಆಶ್ರಮದಲ್ಲಿ ಸಮಿತಿ ಕುಶಗಳ ಲಭ್ಯತೆ, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದರು. ನಾವು ಕೂಡ ಸರ್ವ ರೀತಿಯಿಂದ ಕುಶಲಿಗಳಾಗಿದ್ದೇವೆ ಅಂತ ಹೇಳಿದರು ಭರದ್ವಾಜರು. ಅದಾದ ಬಳಿಕ ಭರದ್ವಾಜರು ಈ ಪ್ರೀತಿಯಿಂದ ಭರತನನ್ನು ಪ್ರಶ್ನೆ ಮಾಡಿದ್ರಂತೆ. ಭರತನೇ, ನೀನು ರಾಜ್ಯ ಆಳ್ಕೊಂಡಿದ್ದವನು, ಅಂದ್ರೆ ರಾಮ ಕಾಡಿಗೆ ಬಂದ ಮೇಲೆ ಭರತನೇ ರಾಜ್ಯ ಆಳಬೇಕು ಅಂತ ರಾಜ ಏನು ಅಪೇಕ್ಷೆ ಪಟ್ಟಿದ್ದ, ಕೈ ಅಪೇಕ್ಷೆ ಪಟ್ಟಿದ್ಲು. ಅದು ಈ ಋಷಿಗಳಿಗೂ ತಿಳಿದಿತ್ತು. ಹಾಗಾಗಿ ಭರತ ರಾಜ್ಯ ಆಳ್ತಿದ್ದಾನೆ ಅಂತ ಅವ್ರದ್ದು ಕೂಡ ಗ್ರಹಿಕೆ ಆಗಿತ್ತು. ರಾಜ್ಯ ಆಳ್ತಿದ್ದವನು ಈ ಕಾಡಿನ ತನಕ ಯಾಕೆ ಬಂದೆ? ನನಗೆ ಈ ನಿಜವಾದ ಕಾರಣ ತಿಳ್ಕೊಳ್ಳದೆ ಮನಸ್ಸಿಗೆ ಸಮಾಧಾನವಿಲ್ಲ ಅಂದ್ರವರು. ಮತ್ತು ಮುಂದುವರೆದು ಹೇಳಿದರು. ಅವ್ರಿಗೇನು ಸಂದೇಹ ಇತ್ತು ಭರತನ ಬಗ್ಗೆ, ಆ ಸಂದೇಹವನ್ನು ಅವರು ಸ್ಪಷ್ಟವಾಗಿ ವ್ಯಕ್ತ ಮಾಡಿದರು. ಸುಷುವೇಯಂ ಅಮಿತ್ರಬ್ಧಂ ಕೌಸಲ್ಯಾನಂದವರ್ಧನಂ ಭ್ರಾತ್ರ ಸಹ ಸಭಾರ್ಯೋಯ ಚಿರಂ ಪ್ರವ್ರಾಜಿತೋ ವನಂ. ಜಗತ್ತಿಗೆ ಆನಂದವನ್ನು ಕೊಡಬಲ್ಲಂಥ ರಾಮನನ್ನ, ಅವನ ತಮ್ಮ ಲಕ್ಷ್ಮಣನನ್ನ, ಸೀತೆಯನ್ನ ಕಾಡಿಗೆ ಕಳಿಸಿಬಿಟ್ರಿ ಅಂತ ಹೇಳಲಿಲ್ಲ ಅವರು, ಕಳಿಸಲಾಯಿತು. ಅದನ್ನ ಕರ್ಮಣಿ ಪ್ರಯೋಗದಲ್ಲಿ ಹೇಳಿದರು. ರಾಮ ಕಾಡಿಗೆ ಕಳಿಸಲ್ಪಟ್ಟ ಅಂದರೆ ಕೈ ಈ ದಶರಥ ಇವರ ಆಲೋಚನೆ ಪ್ರಕಾರ ರಾಮ ಕಾಡಿಗೆ ಬರಬೇಕಾಯಿತು. ಚಿರಂ ಪ್ರವ್ರಾಜಿತೋ ವನಂ ನಿಯುಕ್ತ ಸ್ತ್ರೀ ನಿಯುಕ್ತೇನ ಪಿತ್ರಾಯೋಸೋ ಮಹಾಯಶಾಹ ವನವಾಸಿ ಭವೇತೀಹ ಸಮಾಃ ಕಿಲ ಚತುರ್ದಶ. ದಶರಥ ತನ್ನ ಪತ್ನಿಯಾದಂಥ ಕೈಗೆ ವಶವರ್ತಿಯಾಗಿ ಬಿಟ್ಟಿದ್ದ.
ಅವಳ ಮಾತು ಕೇಳಿ ರಾಮನನ್ನ ಕಾಡಿಗಟ್ಟಿದ. ರಾಮನನ್ನ ಕಾಡಿಗಟ್ಟಿದ ಬಳಿಕನೂ ಕೂಡ ರಾಮನ ಬಗ್ಗೆ ನಿಮಗೇನಾದರೂ ಸಂದೇಹ ಇದೆಯೋ ಹೇಗೆ ಅಂತ ಕೇಳಿದ್ರು ಅವರು ಭರದ್ವಾಜ ಋಷಿಗಳು. 13 ವರ್ಷಗಳ ಕಳೆದ ಬಳಿಕ ರಾಮ ಮತ್ತೆ ಮರಳಿ ಬಂದುಬಿಟ್ರೆ ನಮಗೆ ಸಾಮ್ರಾಜ್ಯವನ್ನು ಶಾಶ್ವತವಾಗಿ ಅನುಭವಿಸಲಿಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ ಅನ್ನುವ ಸಂಶಯ ನಿನ್ನ ಮನಸ್ಸಿನಲ್ಲಿ ಏನಾದರೂ ಇದ್ದು ಆ ರಾಮನನ್ನ ಮತ್ತು ಅವನ ತಮ್ಮನಾದ ಲಕ್ಷ್ಮಣನನ್ನ ನಾಶ ಮಾಡಲಿಕ್ಕಾಗಿ ಅವರಿಗೆ ಕೇಡು ಮಾಡಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೀಯೋ ಹೇಗೆ? ಬಂದಿಲ್ಲ ಅಂತ ತಿಳ್ಕೊಳ್ತೀನಿ, ಬಂದಿಲ್ಲವೋ ಹೇಗೆ ಅಂತ ಕೇಳಿದ್ರು ಅವರು. ಕಚ್ಚಿನ್ ನ ತಸ್ಯ ಅಪಾಪಸ್ಯ ಪಾಪಂ ಕರ್ತು ಹೇಚ್ಛಿಸಿ ಅಕಂಟಕಂ ಭೋಕ್ತು ಮನಾಹ. ಈಗಂತೂ 14 ವರ್ಷದ ತನಕ ಯಾವ ಕಂಟಕ ಇಲ್ಲ, ನಾಳೆನೂ ಕೂಡ ಯಾವುದೇ ಕಂಟಕ ಬರಬಾರದು, ಅದಕ್ಕಾಗಿ ಹೀಗೇನಾದರೂ ಪ್ರಯತ್ನ ಮಾಡ್ತಿದ್ಯೋ ಏನೋ ಅಂತ ಕೇಳಿದ. ಔರಂಗಜೇಬ್ ಏನು ಮಾಡಿದ್ದ ಅಂದರೆ ಅವನಿಗೆ ದಾರಾಶುಕೋ ಹೀಗೆಲ್ಲ ಒಂದು 3-4 ಜನ ಅಂತಮ್ಮಂದಿರಿದ್ರು. ಅವ್ರನ್ನೆಲ್ಲ ಸೇನಾಪತಿಗಳನ್ನ ಮಂತ್ರಿಗಳನ್ನೆಲ್ಲ ತನ್ನ ಅಧೀನಕ್ಕೆ ತೆಗೆದುಕೊಂಡು ತಾನು ಮೊದಲು ಸಿಂಹಾಸನವನ್ನು ತನ್ನ ಅಧೀನಕ್ಕೆ ತಗೊಂಡ ಔರಂಗಜೇಬ್. ಅಪ್ಪನನ್ನ ಆ ತಾಜ್ ಮಹಲ್ ನೋಡ್ತಾ ಬಿದ್ದಿರುವಂಥ ತಾಜ್ ಮಹಲ್ ಒಂದು ಕಿಂಡಿಯಿಂದ ಕಾಣ್ತಿರ್ಬೇಕು, ಒಂದು ಕಿಟಕಿಯಿಂದ ಆ ಥರ ಕಾಣ್ತಿರುವಂತೆ ಆ ಒಂದು ಮಹಲ್ನಲ್ಲಿ ಒಂದು ಭವನದಲ್ಲಿ ಅಪ್ಪನನ್ನ ಇಟ್ಟ. ಅಪ್ಪನ ಯೋಗಕ್ಷೇಮಕ್ಕಾಗಿ ರೋಷನಾರಾ ಬೇಗಂ ಅಂತ ಅವನ ತಂಗಿ ಅಥವಾ ಅಕ್ಕ, ಜಹಾನಾರಾ ಬೇಗಂ ಅಂತ ಮತ್ತೊಬ್ಬಳು ಸಹೋದರಿ. ಅವರಲ್ಲಿ ರೋಷನಾರಾ ಬೇಗಂ ಔರಂಗಜೇಬನಿಗೆ ಬಹಳ ಆಪ್ತವಾಗಿದ್ದವಳನ್ನ ಅಲ್ಲಿ ಇಟ್ಟಿದ್ದ. ಮತ್ತೆ ಅಪ್ಪ ಏನಾರು ಅಲ್ಲಿ ಕೂತ್ಕೊಂಡು ಸಂಚು ಮಾಡಬಾರ್ದು ಅಂತ ಹೇಳಿ ದಾರಾಶುಕೋ ಮತ್ತು ಇನ್ನು ಕೆಲವರನ್ನೆಲ್ಲ ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದ್ದ. ಆದ್ರೆ ಅವ್ನು ಸುಮ್ಮನೆ ಇರಲಿಲ್ಲ. ಅವರು ಕೆಲವರೆಲ್ಲ ಎಲ್ಲರೂ ತಪ್ಪಿಸ್ಕೊಂಡು ಓಡಿ ಹೋದ್ರು ಔರಂಗಜೇಬನ ಭಯಕ್ಕಾಗಿ. ದಾರಾಶುಕೋ ಅಂತೂ ಈ ಆಫ್ಘಾನಿಸ್ತಾನದ ಕಡೆಗೆ ಓಡಿ ಹೊರಟಿದ್ದ. ಎಲ್ಲಿ ಓಡಿ ಹೋದ್ರೂ ಬಿಡದೆ ತನ್ನ ಗೂಢಚಾರರನ್ನ ತನ್ನ ಸೇನಾಪತಿಗಳನ್ನು ಕಳಿಸಿ ಅವರನ್ನೆಲ್ಲ ಪೂರ್ಣ ನೆಲಸಮ ಮಾಡೋ ತನಕ, ಅವರ ಸೇಚ್ಛೇದ ಮಾಡೋ ತನಕ ಔರಂಗಜೇಬ್ ಸಮಾಧಾನ ಪಡಲಿಲ್ಲ. ಅದಕ್ಕಾಗಿ ಇದನ್ನೆಲ್ಲ ಹೇಳಬೇಕಾಯ್ತು. ಇದು ರಾಜ್ಯ ಅಂದರೆ ಹೀಗೆ, ರಾಜ್ಯತಂತ್ರ ಅಂದರೆ ಅದಿಷ್ಟು ಕುಟಿಲವಾದದ್ದು. ಅದಕ್ಕಾಗಿ ಈಗಂತೂ ನಿಮಗೆ 14 ವರ್ಷದ ತನಕ ಏನು ಸಮಸ್ಯೆ ಇಲ್ಲ. ಸತ್ಯಸಂಧ ರಾಮ ನಡುವೇನು ಬಿಟ್ಟು ಬರೋದಿಲ್ಲ ಅವನು. ಅದು ನಡುವೆ ರಾಮ ಬಿಟ್ಟು ಬರೋದಿಲ್ಲ ಅಂತ ಅನ್ನೋದು ರಾಮನ ಬಗ್ಗೆ ನಿಶ್ಚಿತವಾದ ಸಂಗತಿನೇ. ಪಂಚಪಾಂಡವರು 14 ವರ್ಷದ ವನವಾಸ ಮಾಡಿದಾಗ ಅವನಿಗೆ ಅರ್ಜುನ ಭೀಮಾದಿಗಳು, ನಕುಲ ಸಹದೇವಾದಿಗಳು, ಸ್ವಯಂ ದ್ರೌಪದಿನೂ ಕೂಡ ಈ 14 ವರ್ಷದ ವನವಾಸವನ್ನು ನಡುವೆ ನಾವು ತುಂಡರಿಸಿ ಬಿಡೋಣ, ಈಗಲೇ ದಂಡಕ್ಕೆ ಹೋಗೋಣ ಕೌರವರ ಮೇಲೆ ಅಂತ ಧರ್ಮರಾಜನನ್ನು ಪ್ರಚೋದಿಸಿದ್ರು. ಆದರೆ ಧರ್ಮರಾಜನಾದ್ದರಿಂದ ಮತ್ತು ಸತ್ಯಸಂಧನಾದ್ದರಿಂದ ಅವ್ರ ಮಾತಿಗೆ ಯಾವ ಬೆಲೆಯನ್ನು ಕೂಡ ಕೊಡಲಿಲ್ಲ. ಅಂತೂ ಆ ಮಾಡಿದ ಪ್ರತಿಜ್ಞೆಯನ್ನು ತುಂಡರಿಸಲಿಕ್ಕಾಗಿ ಅವನ ಮೇಲೆ ಒತ್ತಡ ಬಂದಿತ್ತು. ರಾಮನ ಮೇಲೂ ಹಾಗೇನು ಬಂದಿರಲಿಲ್ಲ, ಆತ ಸತ್ಯಸಂಧನಾಗಿದ್ದ. ಅಂತೂ 14 ವರ್ಷ ಏನು ಬರಲಿಕ್ಕಿಲ್ಲ. ಮುಂದೆ ಮತ್ತೆ ಆತ ನಮ್ಮ ಮೇಲೆ ದಂಡೆತ್ತಿ ಬಂದರೆ, ಹಾಗಾಗಿ ಈಗ ಆತನಿಗೆ ಸೈನ್ಯ ಇಲ್ಲ, ಮಂತ್ರಿಗಳಿಲ್ಲ, ಕುಲಪುರೋಹಿತರಿಲ್ಲ, ಗುರುಗಳಿಲ್ಲ, ಆತ ಒಬ್ಬಂಟಿ ಆದ್ದರಿಂದ ಅವನನ್ನು ಈಗಲೇ ಮುಗಿಸಿಬಿಡಬೇಕು ಅಂತ ಸಂಚೇನಾರು ಮಾಡ್ಕೊಂಡಿದ್ದೀರೇನೋ ಅಂತ ಕೇಳಿಬಿಟ್ರು ಭರದ್ವಾಜರು. ಭರದ್ವಾಜ ಹೀಗೆ ಕೇಳಿದಾಗ ಆ ಭರತನಿಗೆ ಬಹಳ ಸಂಕಟ ಆಯಿತು. ಪರ್ಯಶ್ರು ನಯನ, ಅವನ ಕಣ್ಣಲ್ಲಿ ನೀರು ಬಂತು. ದುಃಖಾದ್ವಾಚ ಸಂಸಜ್ಜಮಾನಯ, ದನಿ ನಡುಗುತ್ತಿತ್ತು. ಹತೋಸ್ವಿ ಯದಿ ಮಾಮೇವಂ ಭಗವಾನಪಿ ಮನ್ಯತೆ. ಇಲ್ಲಿ ತನಕ ಉಳಿದವರೆಲ್ಲ ನಾನು ಸಂದೇಹ ಪಟ್ಟರು, ಗುಹ ನನ್ನೇನು ಸಂದೇಹ ಪಟ್ಟ, ಸಾಮ್ರಾಜ್ಯದ ಪ್ರಜೆಗಳು ಮಂತ್ರಿಗಳು ಎಲ್ಲ ಸಂದೇಹ ಪಟ್ಟಿದ್ರು ಏನೋ, ಯಾರು ನಾನು ರಾಜಪುತ್ರ ಅದೊಂದು ವ್ಯಕ್ತವಾಗಿ ನನ್ನ ಮುಂದೆ ಯಾರು ತೋರ್ಪಡಿಸಲಿಲ್ಲ. ಭಗವಾನಪಿ, ಮಹರ್ಷಿಗಳಾದಂಥ ನೀವು ಕೂಡ ನನ್ನನ್ನು ಒಂದು ವೇಳೆ ಹೀಗೆ ಸಂದೇಹ ಪಟ್ಟರೆ, ಹತೋಸ್ಮಿ, ನಾನು ಸತ್ತಂತೆ ಅಂತಂದ ಅವನು. ಔರಂಗಜೇಬ್ ಉಳಿದವ್ರನ್ನೆಲ್ಲ ಕೊಲ್ಲಿಕ್ಕೆ ಹೋಗಿಬಿಟ್ಟಿದ್ದ, ಉಳಿದವ್ರನ್ನೆಲ್ಲ ಕೊಂದು ಹಾಕಿದ್ದ. ಅವರನ್ನೆಲ್ಲ ಕೊಂದು ಹಾಕಿ ತಾನು ಬದುಕಿದ್ರೂ ಕೂಡ ಆತ ತಾನೇ ಸತ್ತಂತೆ ಆಗಿದ್ದ. ಹಾಗೆ ಅನ್ಯಾಯದಿಂದ, ಅನಾಚಾರದಿಂದ, ಅಧರ್ಮದ ಮೂಲಕ ರಾಜ್ಯವನ್ನು ಗಳಿಸಿದ್ರಿಂದ ಅವನು ಸತ್ತಂತೆ ಆಗಿಬಿಟ್ಟಿದ್ದ ಔರಂಗಜೇಬ್. ತಾನು ಸತ್ತಂತೆ ಅನ್ನೋದನ್ನು ಅವನು ಮನಗಂಡಿರಲಿಲ್ಲ, ಭರತ ಅವನು ಮನಗಂಡಿದ್ದ. ಯಾಕೆಂದ್ರೆ ನೈತಿಕ ಜವಾಬ್ದಾರಿಯನ್ನು ಅವತ್ತು ಯಾವತ್ತೂ ಹೊರತಿದ್ದ. ಆದ್ದರಿಂದ ಜಗತ್ತು ನನ್ನನ್ನು ಸಂಶಯದ ದೃಷ್ಟಿಯಿಂದ ನೋಡ್ತಿದೆ, ಭರದ್ವಾಜರಂಥ ಸಜ್ಜನರು ಮಹರ್ಷಿಗಳು ನನ್ನನ್ನು ಸಂಶಯದ ದೃಷ್ಟಿಯಿಂದ ಕಂಡ್ರಲ್ಲ ಅನ್ನೋದು ಅವನಿಗೆ ದೊಡ್ಡ ನೋವಿನ ಸಂಗತಿ ಆಗಿತ್ತು. ಮತ್ತೋ ನ ದೋಷಂ ಆಶಂಕೆ ನೈವಂ ಮಾ ಮನುಷ್ಯಾದಿಹಿ. ರಾಮ ವನವಾಸಕ್ಕೆ ಹೋದ ಘಟನೆಯಲ್ಲಿ ನಂದೇನೂ ಪಾತ್ರವಿಲ್ಲ, ನಾನು
ನಿರಪರಾಧಿ. ನನ್ನನ್ನು ಹೀಗೆ ನೀವು ಕಠೋರವಾದಂಥ ಮಾತುಗಳಿಂದ ಚುಚ್ಚಬೇಡಿ. ನಾನು ಬಹಳ ದೂರ ಇದ್ದೆ. ನನ್ನ ತಾಯಿ ಏನು ಮಾಡಿದ್ಲು, ನನ್ನ ತಂದೆಗೆ ಏನು ಹೇಳಿದ್ಲು, ಅದು ಯಾವುದೂ ಕೂಡ ನನಗೆ ಸಮ್ಮತ ಅಲ್ಲ. ಆ ಕಾರ್ಯದಿಂದ ನಾನು ಸಂತುಷ್ಟನೂ ಆಗಿಲ್ಲ. ಅವಳ ಮಾತನ್ನು ನಾನು ಗಣನೆಗೆ ತಗೊಂಡಿಲ್ಲ. ನಾನೀಗ ರಾಮನ ಬಳಿಗೆ ಯಾಕೆ ಹೊರಟಿದ್ದೇನೆ ಅಂದರೆ ಅವನ ಪಾದಗಳಿಗೆ ನಮಸ್ಕಾರ ಮಾಡಲಿಕ್ಕಾಗಿ, ಹೇಗಾದರೂ ಮಾಡಿ ಅವನ ಮನವೊಲಿಸಿ ಅಯೋಧ್ಯೆಗೆ ಆತನನ್ನು ಕರೆತಂದು ಆತನಿಗೆ ಪಟ್ಟ ಕಟ್ಟಲಿಕ್ಕಾಗಿ. ಹೀಗೆ ನನ್ನ ಹೃದಯಾಂತರಾಳದ ಅಭಿಲಾಷೆಯನ್ನು ನಿಮ್ಮ ಮುಂದೆ ತೋಡ್ಕೊಂಡಿದ್ದೇನೆ. ಏನಾಗಿದೆ ಅಂತನ್ನೋದು ನೀವು ನನಗೆ ಹೇಳಿ, ಎಲ್ಲವನ್ನು ತಿಳಿದುಕೊಂಡು ನನ್ನ ಮೇಲೆ ಅನುಗ್ರಹ ಮಾಡಿ, ರಾಮ ಎಲ್ಲಿದ್ದಾನೆ ಅಂತ ಹೇಳಿ ಅಂದವನು. ಇಷ್ಟ ಆದಮೇಲೆ ವಸಿಷ್ಠರು ಕೂಡ ಮತ್ತು ಉಳಿದರು ಕೂಡ ಭರತ ನಿರ್ದೋಷಿ ಅಂತನ್ನೋದನ್ನು ಶಿಫಾರಸು ಮಾಡಿದರು ಭರದ್ವಾಜರಿಗೆ. ರಾಮನನ್ನು ಆತ ಕರ್ಕೊಂಡು ಹೋಲಿಕೆ ಬಂದಿದ್ದಾನೆ ಅಂತನ್ನೋದನ್ನೆಲ್ಲ ಅವರು ಕೂಡ ಸ್ಪಷ್ಟಪಡಿಸಿದರು. ಭರದ್ವಾಜರಿಗೆ ಸಂತೋಷ ಆಯಿತು. ಅವರೆಲ್ಲ ತ್ರಿಕಾಲದರ್ಶಿಗಳಾದ್ರಿಂದ ಹಾಕಬೇಕು, ಲೋಕದೃಷ್ಟಿಯಿಂದ ಹಾಕಬೇಕು. ತ್ರಿಕಾಲ ದೃಷ್ಟಿಯಿಂದ ಅವರು ನಾನು ಬೇಕಂತೆ ಆ ಪ್ರಶ್ನೆ ತಗೊಂಡೆ. ಇಲ್ಲೇನು ಆ ಪ್ರಶ್ನೆನೇ ಬಂದಿಲ್ಲ. ನಾನು ಹೇಳಿದೆ ಯಾಕೆ ಅಂತಂದ್ರೆ, ತ್ರಿಕಾಲ ದೃಷ್ಟಿಗಳಾದ್ರಿಂದ ಭರತಂದು ಏನೂ ತಪ್ಪಿಲ್ಲ ಅಂತ ಅವ್ರು ಹೇಳಿ ಸುಮ್ಮನೆ ಇದ್ಬಿಡ್ಬೋದಿತ್ತು. ಅವ್ರು ಸುಮ್ಮನೆ ಇದ್ಬಿಟ್ರೆ ವಾಲ್ಮೀಕಿ ಆ ಘಟನೆಯನ್ನೇ ಬರೀಲಿಕ್ಕೆ ಹೋಗ್ತಿರ್ಲಿಲ್ಲ, ಆ ಘಟನೆಯನ್ನು ವರ್ಣನೆ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಭರದ್ವಾಜನಂತ ಮಹರ್ಷಿ ಭರತನನ್ನು ಅನುಮಾನಿಸಿದರು ಅನ್ನೋದು ಆ ಕಾವ್ಯದಲ್ಲಿ ನಮೂದಿಸಲ್ಪಡಬೇಕು. ಅದು ನಮಗೊಂದು ಪಾಠ ಆಗಬೇಕು. ಅದಕ್ಕಾಗಿ ಅವ್ರು ಕೇಳಿದ್ರು. ಅವ್ರಿಗೆ ಆ ಸಂಗತಿಯನ್ನು ತಿಳ್ಕೊಳ್ಳೋದೇನು ಕಷ್ಟ ಅಲ್ಲ. ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಸಾಕು, ಅವ್ರಿಗೆಲ್ಲ ತಿಳಿದು ಹೋಗ್ತದೆ. ಅವ್ರ ಶಕ್ತಿ ಅಂತ ಅನ್ನೋದು ಮುಂದೆ ನಾವು ನೋಡ್ತೇವೆ. ಇಲ್ಲೇ ಮುಂದಿನ ಸರ್ಗದಲ್ಲೇ ಆ ಭರದ್ವಾಜರ ಶಕ್ತಿ ಅಂತ ಅನ್ನೋದನ್ನು ನೋಡ್ತೇವೆ. ಸ್ವಾಭಾವಿಕವಾಗಿ ಸಂಶಯ ಅವರಿಗೆ ಒಂದು ವೇಳೆ ಮನಸ್ಸಿನಲ್ಲಿ ಇಲ್ಲದೇ ಇದ್ರು ಪ್ರಶ್ನೆ ಮಾಡಿದ್ರು. ಗುಹಾ ಆದರೆ ಆತ್ಮಜ್ಞಾನಿ ಏನಲ್ಲ, ಅವನು ಸಂಶಯ ಬಂದಿದ್ದಿರಬಹುದು. ಭರದ್ವಾಜರು ಈ ವಿಷಯವನ್ನು ತಿಳ್ಕೊಳ್ಬಲ್ಲವರಾಗಿದ್ರು, ಒಂದು ವೇಳೆ ತಿಳಿದಿದ್ರು ಕೂಡ ಅವ್ರು ಪ್ರಶ್ನೆ ಮಾಡಿದ್ರು. ಹಾಗೆ ಆಗ ಅವ್ರು ಹೇಳಿದರು, ಪುರುಷ ಶ್ರೇಷ್ಠನೇ ಭರತ, ರಘುವಂಶದಲ್ಲಿ ನೀನು ಕೂಡ ಹುಟ್ಟಿದ್ದಿ. ನಿನ್ನ ಗುಣದಿಂದ ನೀನು ನಿಮ್ಮ ಅಣ್ಣನನ್ನ ಸಂಪೂರ್ಣವಾಗಿ ಅನುಸರಿಸಿದ್ದಿ. ಇಂದ್ರಿಯ ನಿಗ್ರಹ, ಸಾಧು ಸತ್ಪುರುಷರ ಮಾರ್ಗ ಅನುಸರಣೆ, ಇವೆಲ್ಲವೂ ಕೂಡ ನಿನಗೆ ಅನುರೂಪವಾಗಿದೆ. ಅವ್ರು ಹೇಳಿಬಿಟ್ರು ಅವರೇ, ನನಗೆ ನೀನು ಬಂದಿರುವಂಥ ಕಾರ್ಯ ಏನು ಅಂತ ಅನ್ನೋದು ಗೊತ್ತಿಲ್ಲ ಅಂತಲ್ಲ, ನಿನ್ನ ಮನೋಭಿಪ್ರಾಯ ಕೂಡ ನನಗೆ ಗೊತ್ತಿಲ್ಲ ಅಂತಲ್ಲ. ಆದರೆ ನಾನು ಹಾಗೆ ಕೇಳಲಿಕ್ಕೆ ಎರಡು ಕಾರಣಗಳಿವೆ. ಅಣ್ಣನಾದ ರಾಮನನ್ನ ಅಯೋಧ್ಯೆ ಕರ್ಕೊಂಡು ಹೋಗಬೇಕು ಅಂತ ನೀನೇನು ಬಂದಿದ್ದೀಯಲ್ಲ, ಅದರಲ್ಲಿ ನಿನಗೆ ಮತ್ತಷ್ಟು ದಾರ್ಢ್ಯ ಬರಬೇಕು. ಮನುಷ್ಯ ಏನಂತ ಅಂದರೆ ಒಂದು ಕ್ಷಣದಲ್ಲಿ ಒಳ್ಳೆ ಆಲೋಚನೆ ಮಾಡ್ತಾನೆ, ಇಲ್ಲ ಅಂತಲ್ಲ. ನಾನು ಹಾಗೆ ಮಾಡಬೇಕು, ಇಂಥ ತ್ಯಾಗ ಮಾಡಬೇಕು, ಇಂಥದ್ದು ಯಾವುದೋ ಮಹತ್ ಕಾರ್ಯ ಮಾಡಬೇಕು ಅಂತ ಒಳ್ಳೆ ಆಲೋಚನೆಗಳು ಅವನು ಬರೋದಿಲ್ಲ ಅಂತಲ್ಲ. ಮುಂದಿನ ಮತ್ತೊಂದು ಕ್ಷಣದಲ್ಲಿ ಸುಮ್ಮನೆ ಹೋಗಿಬಿಟ್ರಾಯ್ತು, ಅಯೋಧ್ಯೆಗೆ ಹೋಗಿಬಿಟ್ರಾಯ್ತು, ಮತ್ತೆ ರಾಜ್ಯ ಕೈ ತಗೊಂಡ್ರಾಯ್ತು, ರಾಜ್ಯದ ಕಡಿವಾಣ ನನ್ನ ಕೈಯಿಂದ ಭದ್ರಪಡಿಸ್ಕೊಂಡ್ರಾಯ್ತು ಅಂತ ಇನ್ನೊಮ್ಮೆ ಚಾಂಚಲ್ಯ ಬರಬಾರ್ದು ಅಂತಿಲ್ಲ. ಇಂಥದ್ದು ಎಷ್ಟೋ ಜನರಿಗೆ ಎಷ್ಟೋ ಸಂದರ್ಭದಲ್ಲಿ ಬಂದಿರ್ತದೆ. ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಳ್ಳೋ ಸಂದರ್ಭದಲ್ಲಿ, ಅಧಿಕಾರ ಸ್ಥಾನಮಾನಗಳನ್ನು ಅನುಭವಿಸೋ ಸಂದರ್ಭದಲ್ಲಿ ಎಲ್ಲರಿಗೂ ಆ ಥರ ಬಂದಿರ್ತದೆ. ನಿನ್ನ ಮನಸ್ಸು ಮತ್ತಷ್ಟು ದೃಢ ಆಗಬೇಕು ರಾಮನನ್ನು ಕರ್ಕೊಂಡು ಬರಲಿಕ್ಕೆ, ಇದು ಒಂದು ಕಾರಣ. ಇನ್ನೊಂದು, ನಿನ್ನ ಕೀರ್ತಿಯನ್ನು ಹೆಚ್ಚಿಸೋದು. ಈಗ ನಾನು ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟದ್ದನ್ನು ಕಾವ್ಯದಲ್ಲಿ ವರ್ಣನೆ ಮಾಡಿದರೆ, ಅದರ ಮೂಲಕ ಭರತನ ತ್ಯಾಗದ ಕಥೆ ಏನಿದೆ ಅದಕ್ಕೆ ಮತ್ತಷ್ಟು ಪ್ರಸಿದ್ಧಿ ಬರ್ತದೆ ಅಂತ ಅನ್ನೋದು ಈ ಎರಡು ಕಾರಣಗಳು ನನಗೆ ನನ್ನ ಮುಂದೆ ಇದ್ದವು ಅಂತ ಹೇಳಿದರು ಅವರು. ಈಗ ರಾಮ, ಸೀತಾ, ಲಕ್ಷ್ಮಣರು ಎಲ್ಲಿದ್ದಾರೆ ಅಂತ ಅನ್ನೋದು ನನಗೆ ತಿಳಿದಿದೆ. ನಾನು ನಿನಗೆ ಅವರು ಇರುವಂಥ ಮಾರ್ಗವನ್ನು ತೋರಿಸ್ತೇನೆ. ನಾನು ಈಗ ಒಂದು ಕಾರ್ಯವನ್ನು ಮಾಡುವನಿದ್ದೇನೆ, ನನಗೊಂದು ಅಪೇಕ್ಷೆ ಇದೆ, ನನ್ನ ಅಪೇಕ್ಷೆಯನ್ನು ನೀನು ಈಡೇರಿಸಿಕೊಡ್ಬೇಕು ಅಂತ ಹೇಳಿದ್ರು ಅವರು. ಅದೇನು ಅಂದರೆ, ನಾಳೆ ದಿವಸ ನೀನು ಚಿತ್ರಕೂಟಕ್ಕೆ ಹೋಗು, ಇವತ್ತು ನಿನ್ನ ಮಂತ್ರಿ ಸೈನ್ಯ ಸಮೇತನಾಗಿ ನನ್ನಲ್ಲಿದ್ದು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿದ್ರು ಅವರು. ಭರತ ಹಾಗೆ ಆಗಲಿ ಅಂತ ಹೇಳಿಬಿಟ್ಟ. ನೀವು ತಪಸ್ವಿಗಳು, ನಿಮ್ಗೆ ಯಾಕೆ ನಮ್ಮ ಅಪಾರವಾದ ಸೈನ್ಯದಿಂದ ತೊಂದರೆ, ನಮಗೆ ಆತಿಥ್ಯವನ್ನು ಕೊಡುವಂಥ ತೊಂದರೆ ನೀವು ತಗೊಳ್ಬೇಡಿ ಅಂತ ಅವ್ರಿಗೇನು ಹೇಳಲಿಲ್ಲ ಅವನು.
ಅವರ ಸ್ವಭಾವ ಗುಣ ಪ್ರಭಾವ ಅದನ್ನೆಲ್ಲ ಅವನು ಮನಗಂಡಿದ್ದ. ಹಾಗಾಗಿ ಅವತ್ತು ರಾತ್ರಿ ಅಲ್ಲೇ ಉಳ್ಕೋತೀನಿ ಅಂತ ಆತ ಮನಸ್ಸು ಮಾಡಿದ. ಅಲ್ಲಿಗೆ 91ನೇ ಸರ್ಗ ಮುಕ್ತಾಯ ಆಗಿದೆ. ಆದರೂ ಒಂದು ಮಾತನ್ನು ಮತ್ತೊಮ್ಮೆ ಅವನು ಹೇಳಿದ, ಗಡ್ಡೆ ಗೆಣಸುಗಳನ್ನೆಲ್ಲ ಕೊಟ್ಟಿದ್ದೀರಿ, ಅದು ನನಗೆ ಆತಿಥ್ಯ ಮಾಡಿದ್ದೀರಲ್ಲ, ಅಷ್ಟೇ ಸಾಕಲ್ವೇ ಆತಿಥ್ಯ ಅಂತ ಕೇಳಿದ. ಭರತ, ನೀನು ನನ್ನ ಮೇಲೆ ಅಪಾರವಾದ ಗೌರವವನ್ನು ಇಟ್ಟಿದ್ದಿ, ನಾನು ಏನು ಕೊಟ್ಟರು ಅದಂತ ಸಂತೋಷ ಪಡ್ತಿ, ಆದರೂ ನಿನ್ನ ಅಪಾರವಾದ ಸೈನ್ಯಕ್ಕೆ ಸಕಲ ರೀತಿಯ ಸತ್ಕಾರ ಭೋಜನಗಳನ್ನು ನಾನು ಮಾಡಿಸಿಕೊಡ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಏನೇ ಇರಲಿ, ನಿನ್ನ ಸೈನ್ಯವನ್ನು ದೂರದಲ್ಲಿ ಹಾಕಿ ಬಿಟ್ಟು ಬಂದಿದ್ದಿ, ಆ ಸೈನ್ಯವನ್ನು ಆಶ್ರಮಕ್ಕೆ ಒಳಗೆ ಹಾಕಿ ಕರ್ಕೊಂಡು ಬರಲಿಲ್ಲ. ಒಳಗೆ ನಾನು ಕರೆದುಕೊಂಡು ಬಂದರೆ ತಮಗೆ ತೊಂದರೆ ಆಗಬಹುದು ಅಂತ ನಾನು ಆಲೋಚನೆ ಮಾಡಿ ಅದನ್ನು ದೂರ ಇಟ್ಟೆ. ಇಲ್ಲಿರುವಂಥ ವೃಕ್ಷಗಳನ್ನು ಸರೋವರಗಳನ್ನೆಲ್ಲ ಅವರು ನಮ್ಮ ಸೈನ್ಯ ಧ್ವಂಸ ಮಾಡಿತ್ತು, ಅದಕ್ಕಾಗಿ ನಾನು ಒಬ್ಬನೇ ಬಂದೆ. ಆಗ ಅವರು ಹೇಳಿದರು, ನೀನು ಆಲೋಚನೆ ಮಾಡಿದ್ದು ಸರಿಯಾಗಿದೆ, ಈಗ ನಾನು ಆಜ್ಞೆ ಕೊಡ್ತೇನೆ, ನೀನು ಸೈನ್ಯವನ್ನೆಲ್ಲ ಕರೆದುಕೊಂಡು ಬಾ. ಭರತ ತನ್ನ ಮಂತ್ರಿಗಳಿಗೆ ಸೇನಾಪತಿಗಳಿಗೆ ಆಜ್ಞೆ ಮಾಡಿದ, ಸೈನ್ಯವನ್ನು ಒಳಗೆ ಕರಿತನ್ನಿ ಅಂತ ಹೇಳಿ. ಭರದ್ವಾಜರು ಹೇಗೆ ಸತ್ಕಾರ ಮಾಡಿದರು ಅಂದರೆ, ಅವರು ಮೌನವಾಗಿ ಅಗ್ನಿಶಾಲೆಗೆ ಪ್ರವೇಶ ಮಾಡಿದರು, ಆಚಮನ ಮಾಡಿದರು, ಪ್ರೋಕ್ಷಣೆ ಮಾಡಿಕೊಂಡ್ರು. ಅತಿಥಿ ಸತ್ಕಾರವನ್ನು ಮಾಡುವ ಸಲುವಾಗಿ ವಿಶ್ವಕರ್ಮನನ್ನ ಮಂತ್ರಪೂರ್ವಕವಾಗಿ ಆವಾಹನೆ ಮಾಡಿದರು. ಆಹ್ವಯೇ ವಿಶ್ವಕರ್ಮಾಣಂ ಅಹಂ ತ್ವಷ್ಟಾರಮೇವಚ. ವಿಶ್ವಕರ್ಮ ಅಂದರೆ ದೇವತೆಗಳ ಶಿಲ್ಪಿ. ಆತಿಥ್ಯಂ ಕರ್ತು ಇಚ್ಛಾಮಿ. ಈ ಭರತನ ಬೃಹದಾಕಾರದ ಸೈನ್ಯಕ್ಕೆ ನಾನು ಆತಿಥ್ಯವನ್ನು ಕೊಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಹಾಗಾಗಿ ನೀನಿಲ್ಲಿಗೆ ಬಾ ಅಂತ ಅವರು ವಿಶ್ವಕರ್ಮನನ್ನು ಆಹ್ವಾನಿಸಿದರು. ನಿನ್ನ ಜೊತೆಗೆ ಇಂದ್ರ, ಯಮ, ವರುಣ, ಕುಬೇರ ಈ ಮೊದಲಾದ ಲೋಕಪಾಲಕರು ಬರಬೇಕು. ಅವರು ಎಲ್ಲರೂ ಬಂದು ಯಥೋಚಿತವಾದ ವ್ಯವಸ್ಥೆಯನ್ನು ಮಾಡಬೇಕು. ದೇವತೆಗಳ ಪುರೋಹಿತರೇ ಆಗಿದ್ದರಿಂದ ಪುರೋಹಿತರು ಹೇಳಿದಾಗ ಅವರೆಲ್ಲ ಬಂದುಬಿಟ್ರು. ಪೃಥ್ವಿಯಲ್ಲಿರುವಂಥ ಅಂತರಿಕ್ಷದಲ್ಲಿರುವಂಥ ಎಲ್ಲ ನದಿಗಳು ಬರಲಿ ಅಂದರು. ನದಿಗಳು, ನದಿಗಳ ದೇವತೆಗಳು, ಪೂರ್ವ ದಿಕ್ಕಿಗೆ ಹರಿಯುವ ನದಿಗಳು, ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳು ನನ್ನ ಆಹ್ವಾನವನ್ನು ಮನ್ನಿಸಿ ಭರತನ ಪರಿವಾರದ ಆತಿಥ್ಯದ ಸಲುವಾಗಿ ಬರಲಿ. ಕೆಲವು ನದಿಗಳು ಮೈರೇಯ, ಮತ್ತು ಕೆಲವು ನದಿಗಳು ಸುರೆಯನ್ನ, ಮತ್ತು ಕೆಲವು ನದಿಗಳು ಕಬ್ಬಿನ ಹಾಲಿನಂತೆ ರುಚಿಕರವಾದ ತಂಪಾದ ನೀರನ್ನ. ಸುರ ಮತ್ತು ಮೈರೇಯ ಅಂದರೆ ಇವೆರಡು ಕೂಡ ಒಂದು ಮಧ್ಯದ ಒಂದೊಂದು ಪ್ರಭೇದ. ಅದನ್ನೆಲ್ಲ ಸುರಿಸಲೆವು ಈ ಸೈನ್ಯಕ್ಕೆಲ್ಲ ಬೇಕಾಗುವಷ್ಟು. ವಿಶ್ವಾವಸು, ಹಾಹಾಹುಹು ಮೊದಲಾದ ದೇವಗಂಧರ್ವರು, ದೇವಗಂಧರ್ವ ಜಾತಿಯ ಅಪ್ಸರೆಯರು, ಇವರೆಲ್ಲರೂ ಕೂಡ ಆ ಭರತನ ಪರಿವಾರಕ್ಕಾಗಿ ಇಲ್ಲಿ ಆಗಮಿಸಲಿ. ಅಪ್ಸರೆಯರಲ್ಲಿ ಮುಖ್ಯರಾದವರು ಘೃತಾಚಿ, ವಿಶ್ವಾಚಿ, ಮಿಶ್ರಕೇಶಿ, ಅಲಂಬುಸ, ನಾಗದಂತ, ಹೇಮ, ಸೋಮ ಮತ್ತು ಅದ್ರಿಕತಸ್ಥರಿಯ ಮೊದಲಾದ ಅಪ್ಸರೆಯರನ್ನು ಕೂಡ ಇಲ್ಲಿ ಆಹ್ವಾನ ಮಾಡ್ತೇನೆ. ಇಂದ್ರನ ಆಸ್ಥಾನದಲ್ಲಿರುವಂಥ ರಂಭೆ, ಊರ್ವಶಿಯರು, ಬ್ರಹ್ಮನ ಸಭೆಯಲ್ಲಿರುವಂಥ ಸುಂದರಿಯರು, ದೇವ ಗಾನದಲ್ಲಿ ನಿಪುಣರಾದಂಥ ತುಂಬೂರು ಮೊದಲಾದವರು ಇಲ್ಲಿಗೆ ಬರಬೇಕು. ನೃತ್ಯ ಸಂಗೀತಾದಿಗಳಿಗೆ ಬೇಕಾದಂಥ ಉಪಕರಣಗಳನ್ನು ನಾವು ತೆಗೆದುಕೊಂಡೇ ಬರಲಿ. ಅವರಷ್ಟೇ ಬರೋದಲ್ಲ, ಕುಬೇರನ ಉದ್ಯಾನವನ ಒಂದಿದೆ, ಅದು ಉತ್ತರ ಕುರು ಪ್ರದೇಶ ಅಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿದೆ. ಆ ಉದ್ಯಾನವನವೇ ನೇರವಾಗಿ ಇಲ್ಲಿಗೆ ಬಂದುಬಿಡಲಿ, ತಳಕಿತ್ತು ಇಲ್ಲಿಗೆ ಬಂದುಬಿಡಲಿ ಅದು ಅಂದ್ರೆ ಅವರು. ಆ ಉದ್ಯಾನವನದಲ್ಲಿ ಏನೇನು ವೃಕ್ಷಗಳು, ಉತ್ತಮವಾದ ವಸ್ತ್ರಗಳು ಅವೆಲ್ಲವೂ ಕೂಡ ಇರಲಿ. ದೇವಲೋಕದ ನಾರಿಯರು, ದೇವಲೋಕದ ಸ್ತ್ರೀಯರು ಹಣ್ಣುಗಳ ರೂಪದಲ್ಲಿ ಇರಲಿ. ಕುಬೇರನಿಗೆ ಸಂಬಂಧಪಟ್ಟಂತಹ ಚೈತ್ರರಥ ಉದ್ಯಾನವ ಈಗಲೇ ಬರಲಿ. ಔಷಧಿಗಳಿಗೆ, ಗಿಡಮೂಲಿಕೆಗಳಿಗೆ ಅಧಿಪತಿಯಾದಂಥ ಚಂದ್ರ ನಾನಾ ರೀತಿಯಾದ ಭಕ್ಷ್ಯ ಭೋಜ್ಯಗಳನ್ನು, ಲೇಷ್ಯ, ಚೋಷ್ಯ ಮೊದಲಾದವುಗಳನ್ನು ಕೂಡ ಸಿದ್ಧಪಡಿಸಲಿ. ಹೂವಿನ ಹಾರಗಳನ್ನು, ನಾನಾ ರೀತಿಯಾದಂಥ ಮಾಂಸದಿಂದ ತಯಾರು ಮಾಡಿದಂಥ ಭಕ್ಷ್ಯಗಳನ್ನು ಅವರು ತಯಾರು ಮಾಡಲಿ. ಹೀಗೆ ಅವ್ರು ಹೇಳ್ತಾ ಸ್ವರ ಸಮೇತವಾದಂಥ ಮಂತ್ರಗಳಿಂದ ದೇವತೆಗಳನ್ನು ಆಹ್ವಾನ ಮಾಡಿದರು. ಹೀಗೆ ಅವರು ಭರದ್ವಾಜ ಋಷಿಗಳು ಆಹ್ವಾನ ಮಾಡಿದಾಗ ದೇವತೆಗಳೆಲ್ಲರೂ ಪ್ರತ್ಯೇಕವಾಗಿ ಬಂದರು. ಆಗ ಮೊದಲನೇದಾಗಿ ವಾಯುದೇವ ಆ ಆಶ್ರಮದ ಪರಿಸರದಲ್ಲೆಲ್ಲ ಮಂದವಾಗಿ ಬೀಸಿದ. ದೇವಲೋಕದಿಂದ ದಿವ್ಯ ಕುಸುಮಗಳ ವೃಷ್ಟಿಯಾಯಿತು. ಅಪ್ಸರೆಯರು ನರ್ತನ ಮಾಡಿದರು. ವೀಣೆ ಮೊದಲಾದಂಥ ವಾದ್ಯಗಳ ನಿನಾದ ಎಲ್ಲ ಕಡೆ ಕೇಳಿ ಬಂತು. ಮಂದ್ರ, ಮಧ್ಯಮ, ತಾರ ಅನ್ನುವಂಥ ಸಂಗೀತದ
ಪ್ರಕಾರಗಳು, ಸಂಗೀತದ ಲಯಗಳು, ಆರೋಹಣ ಅವರೋಹಣದಿಂದ ಕೂಡಿದಂಥ ದಿವ್ಯಗಾನ ಅದು ಭೂಮಿ ಆಕಾಶ ಇವೆಲ್ಲವನ್ನು ಕೂಡ ಮುಚ್ಚಿಬಿಟ್ಟಿತು. ಪ್ರಾಣಿಗಳ ಅಲ್ಲಿದ್ದಂಥ ಆನೆಗಳು, ಕುದುರೆಗಳು, ಮನುಷ್ಯರು ಎಲ್ಲರ ಕಿವಿಗಳನ್ನು ಆ ಸಂಗೀತ ತುಂಬಿಕೊಂಡಿತ್ತು. ಹೀಗೆ ಆ ವಾತಾವರಣ ಎಲ್ಲ ಬದಲಾಗ್ತಾ ಇದ್ದಾಗ ವಿಶ್ವಕರ್ಮನ ಕೈಚಳಕವು ಕೂಡ ಅಲ್ಲಿ ಕಂಡು ಬಂತು. 5 ಯೋಜನ ಸುತ್ತಳತೆ, ಹೀಗೆ 5 ಯೋಜನ, ಹೀಗೆ 5 ಯೋಜನ, ಅಂದರೆ 5 ಯೋಜನ ಅಂದರೆ ಸುಮಾರು 8-9 ಮೈಲು, ಹೀಗೊಂದು 45 ಮೈಲು, ಹೀಗೊಂದು 45 ಮೈಲು. ಈ ಸಂಪೂರ್ಣ ಪ್ರದೇಶ ಹಳ್ಳ ತಿಟ್ಟು ಏನೂ ಇಲ್ಲದಂತೆ ಸಮ ಆಯಿತು ಆ ರಾಜನ ಪರಿವಾರ ಅಲ್ಲಿ ನಿಲ್ಲಿಕ್ಕೆ ಅನುಕೂಲವಾಗಿ. ಆ ಪ್ರದೇಶದಲ್ಲಿ ಬೇಲ, ಹಲಸು, ಬಿಲ್ವ, ನೆಲ್ಲಿ, ಸೀಬೆ, ಮಾವು ಮೊದಲಾದಂಥ ವೃಕ್ಷಗಳಿದ್ದವು. ನದಿಯೂ ಕೂಡ ಅಲ್ಲಿ ಇತ್ತು. ನಗರದಲ್ಲಿ ಯಾವ ರೀತಿಯಾಗಿ ಚೌಕ, ಆನೆ ಕುದುರೆಗಳಿಗೆ ಲಾಯಗಳು, ಧನಿಕರ ವಾಸಸ್ಥಾನಕ್ಕೆ ಅರಮನೆಗಳೆಲ್ಲ ಇರಬೇಕಲ್ಲ, ಅಂಥದ್ದೆಲ್ಲ ಅನುಕೂಲನೂ ಕೂಡ ಅಲ್ಲಿತ್ತು. ರಾಜ ಪರಿವಾರದವರ ವಾಸಕ್ಕಾಗಿ ಪ್ರತ್ಯೇಕವಾದಂತಹ ವ್ಯವಸ್ಥೆ ಅಲ್ಲಿತ್ತು. ಎಲ್ಲ ಅರಮನೆಗಳ ಎದುರುಗಡೆ ಅಲಂಕಾರ ಮಾಡಿದ್ರು, ನೀರು ಚಿಮುಕಿಸಿ ಅದನ್ನು ಸಿದ್ಧ ಮಾಡಿದ್ರು. ಮಲಗಲಿಕ್ಕೆ ಹಂಸತೂಲಿಕಾ ತಲ್ಪ ಇತ್ತು. ಬಂಗಾರದ ಬೆಳ್ಳಿಯ ಭೋಜನ ಪಾತ್ರೆಗಳೆಲ್ಲ ಕಡೆ ಇದ್ದವು. ಭರದ್ವಾಜ ಋಷಿಗಳ ಅನುಮತಿಯನ್ನು ಪಡೆದುಕೊಂಡು ಆ ರಾಜಭವನಕ್ಕೆ ಪ್ರವೇಶ ಮಾಡಿದ. ಆ ರಾಜಭವನದ ಕಲಾಕೌಶಲ್ಯ, ಸೌಂದರ್ಯ ಅದನ್ನೆಲ್ಲ ನೋಡಿ ಅವರೆಲ್ಲರೂ ಸಂತೋಷಪಟ್ಟರು. ಅಲ್ಲೊಂದು ಸಿಂಹಾಸನವೂ ಇತ್ತು. ರಾಮನೇ ಅಲ್ಲಿದ್ದಾನೆ ಅಂತ ಭರತ ಭಾವಿಸಿದ. ಆ ಸಿಂಹಾಸನಕ್ಕೆ ಮತ್ತು ರಾಜ ಯೋಗ್ಯವಾದ ಪದಾರ್ಥಗಳಿಗೆಲ್ಲ ಅದರ ಪ್ರದಕ್ಷಿಣೆ ಮಾಡಿದ. ಸಿಂಹಾಸನಕ್ಕೆ ನಮಸ್ಕಾರ ಮಾಡಿದ. ರಾಮನೇ ಸಿಂಹಾಸನದಲ್ಲಿ ಕೂತಿದ್ದಾನೆ ಅಂತ ಭಾವಿಸಿ ಕೈಯಲ್ಲೊಂದು ಚಾಮರ ಹಿಡ್ಕೊಂಡು ಆ ಸಿಂಹಾಸನಕ್ಕೆ ಬೀಸಿದ. ಸಿಂಹಾಸನ ಮೇಲೆ ತಾನು ಕೂತ್ಕೊಳ್ಳಿಲ್ಲ, ಸಿಂಹಾಸನದ ಪಕ್ಕದಲ್ಲಿ ಮಂತ್ರಿಗಳು ಕೂತ್ಕೊಳ್ಳುವಂತಹ ಸಿಂಹಾಸನ ಇರ್ತದಲ್ಲ ಅದರ ಮೇಲೆ ಕೂತ್ಕೊಂಡ. ಭಾರತ ಕೂತ್ಕೊಂಡ ಮೇಲೆ ಮಂತ್ರಿಗಳು, ಪುರೋಹಿತರು, ಸೇನಾಪತಿಗಳು, ಪುರಪ್ರಮುಖರು, ವ್ಯಾಪಾರಸ್ಥರು ಎಲ್ಲರೂ ಕೂಡ ಕುಳಿತುಕೊಂಡ್ರು. ಇಷ್ಟೆಲ್ಲ ಇವರೆಲ್ಲ ಕೂತ್ಕೊಂಡು ಆ ಸಭೆಯಲ್ಲಿ ಸಮ್ಮೇಳನ ನಡೆಸ್ತಾ ಇದ್ದಾಗ ಸ್ವರ್ಗಲೋಕದಿಂದ ನದಿಗಳೆಲ್ಲ ಬಂದವು. ಆ ನದಿಗಳಿಗೆ ಕೆಸರು ಯಾವುದು ಅಂದರೆ ಪಾಯಸವೇ ಕೆಸರಂತೆ. ಆ ನದಿಗಳ ತಳಭಾಗದಲ್ಲಿ ಪಾಯಸನೇ ಕೆಸರು. ಆ ನದಿಗಳ 2 ತೀರಗಳಲ್ಲಿ ದಿವ್ಯವಾದಂತಹ ಮನೆಗಳಿದ್ದವು. ನದಿಗಳಲ್ಲಿ ಇಳಿದು ಸ್ನಾನ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಅನುಕೂಲನೂ ಕೂಡ ಇತ್ತು. ಬ್ರಹ್ಮಲೋಕದಿಂದ 20,000 ಜನ ಸ್ತ್ರೀಯರು ದಿವ್ಯಾಲಂಕಾರ ಭೂಷಿತರಾಗಿ ಬಂದರು. ಆಮೇಲೆ ಕುಬೇರನ ಲೋಕದಿಂದ 20,000 ಜನ ಸ್ತ್ರೀಯರು ಮುತ್ತಿನ ಹಾರ, ಬಂಗಾರದ ಆಭರಣ ಇತ್ಯಾದಿಗಳನ್ನು ತೊಟ್ಕೊಂಡು ಅವರು ಬಂದರು. ಮತ್ತೆ 20,000 ಜನ ಸ್ತ್ರೀಯರು ನಂದನವನದಿಂದ ಅಂದ್ರೆ ಇಂದ್ರನ ಲೋಕದಿಂದ ಬಂದರು. ಆಮೇಲೆ ನಾರದ, ತುಂಬುರು, ಗೋಪ ಮೊದಲಾದಂಥ ಮೂವರು ಗಂಧರ್ವ ರಾಜರು ಆ ಭರತನ ಮುಂದೆ ಸಂಗೀತವನ್ನು ಗಾಯನ ಮಾಡಿದರು. ಈ ಎಲ್ಲ ವ್ಯವಸ್ಥೆ ಏನಿತ್ತು ಇದು ದೇವತೆಗಳು, ದೇವಯೋಗ್ಯವಾದಂಥ ಪದಾರ್ಥಗಳು ಅದರದ್ದು ವ್ಯವಸ್ಥೆ ಇದೆ. ಇದೆಲ್ಲ ಸಾಮಾನ್ಯ ರಾಜ ಯಾರೋ ಬಂದಿದ್ರೆ ಅದನ್ನು ಭರದ್ವಾಜ ಋಷಿಗಳು ಮಾಡ್ತಿರ್ಲಿಲ್ಲ. ಆದರೆ ಭರತ ಅಂದರೆ ಅವನು ಮಹಾವಿಷ್ಣುವಿನ ಪಾರ್ಶ್ವದಲ್ಲಿ ಒಬ್ಬ, ಚಕ್ರಕ್ಕೆ ಅಭಿಮಾನಿ ದೇವತೆ, ಭಗವಂತನ ಚಕ್ರಕ್ಕೆ ಅಭಿಮಾನಿ ದೇವತೆ. ಹಾಗಾಗಿ ಆತ ಬಂದಾಗ ಅವನ ವೈಭವಕ್ಕೆ, ಅವನ ಯೋಗ್ಯತೆಗೆ ಸಮಾನವಾದಂಥ ಉಚಿತವಾದಂಥ ಸತ್ಕಾರವನ್ನು ಮಾಡಬೇಕು ಅಂತ ಅವ್ರು ಮಾಡಿಸಿದರು. ಅಲಂಬುಸ, ಮಿಶ್ರಕೇಶಿ, ಪುಂಡರೀಕ, ವಾಮನ ಮೊದಲಾದ ಅಪ್ಸರೆಯರು ಭರತನ ಸಮೀಪದಲ್ಲಿ ನೃತ್ಯ ಮಾಡಿದರು. ಚೈತ್ರರಥ ಅಂದರೆ ದೇವತೆಗಳ ಉದ್ಯಾನವನ ಅದು. ಅಲ್ಲಿರುವಂಥ ಯಾವ್ಯಾವ ಹೂವಿತ್ತು ಅದೆಲ್ಲ ಇಲ್ಲಿ ಕಾಣಿಸ್ಕೊಂಡವು. ಒಂದು ವಿಲಕ್ಷಣ ಏನು ಕಾಣಿಸ್ತಂದ್ರೆ, ಮನುಷ್ಯ ಲೋಕದಲ್ಲಿ ಏನು ಸಂಗತಿಗಳು ನಮಗೆ ಕಂಡಿಲ್ಲವೋ, ಕೇಳಿ ಬಂದಿಲ್ಲವೋ ಅದನ್ನೆಲ್ಲ ಅವರಲ್ಲಿ ನೋಡಿದರು. ಬಿಲ್ವ ವೃಕ್ಷಗಳು, ಬೆತ್ತಲೆ ಗಿಡ ಏನಿರ್ತದಲ್ಲ ಅದು ಮೃದಂಗವನ್ನು ಬಾರಿಸ್ತಿತ್ತು. ಅಂದರೆ ಬಿಲ್ವ ಗಿಡದ ಅಭಿಮಾನಿ ದೇವತೆ ಮೃದಂಗ ವಾದನ ಮಾಡ್ತಿದ್ದ. ವಿಭೀತಕ ಅಂತ ಮತ್ತೊಂದು ವೃಕ್ಷ, ಅದು ತಾಳ ಹಾಕ್ತಿತ್ತು ಆ ಸಂಗೀತಕ್ಕೆ. ಅಶ್ವತ್ಥ ವೃಕ್ಷಗಳು ನರ್ತನ ಮಾಡ್ತಿದ್ದವು. ವೃಕ್ಷಾದಿಗಳು ಕೂಡ ಭಗವಂತನನ್ನು ಉಪಚಾರ ಮಾಡಿದವು. ದೇವದಾರು, ತಾಲ, ಚಿಲಕ, ಸಮಾಲ ಮೊದಲಾದ ವೃಕ್ಷಗಳು ತಮ್ಮ ದೊಡ್ಡ ದೊಡ್ಡ ಆಕಾರ ಏನಿರ್ತದಲ್ಲ ಆಕಾರವನ್ನು ಬಿಟ್ಟು ಅವೆಲ್ಲ ಕುಬ್ಜ ವೃಕ್ಷಗಳಾದವು. ಅಂದರೆ ಬೋನ್ಸಾಯಿ ಗಿಡ ಅಂತ ಇರ್ತದಲ್ಲ ಕುಬ್ಜ ವೃಕ್ಷಗಳು, ಆ ಥರ ಇದ್ದು ಭಗವಂತ ಈ ಭರತನ ಆತಿಥ್ಯದಲ್ಲಿ ಪಾಲ್ಗೊಂಡವು. ಶಿಂಶುಪ, ಆಮಲಕ ಅಂದರೆ ನೆಲ್ಲಿ, ನೇರಳೆ ಮೊದಲಾದ ಗಿಡಗಳು, ಮಾಲತಿ, ಮಲ್ಲಿಕಾ ಮೊದಲಾದ ಲತೆಗಳು ಅವೆಲ್ಲ
ಸ್ತ್ರೀಯರ ರೂಪವನ್ನು ತಾಳಿ ಅಲ್ಲಿ ಬಂದು ಭರತನ ಸೇವೆ ಮಾಡಿದವು. ಅವರೆಲ್ಲ ಏನು ಹೇಳ್ತಿದ್ರು ಅಂತಂದ್ರೆ, ಯಾರಿಗಾದರೂ ಸುರಾಪಾನ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ, ಮಾಡೋ ಸ್ವಭಾವ ಇದ್ರೆ ಸುರಾಪಾನ ಮಾಡುವವರೇ ಅಂದ್ರು. ಸುರಾಪಾನ ಎಲ್ಲರೂ ಮಾಡ್ತಿರೋ ಇಲ್ವೋ, ಯಾರಿಗಾದ್ರು ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ಅವ್ರು ಇಲ್ಲಿ ಬನ್ನಿ, ಸುರಾಪಾನಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತಂದ್ರು ಆ ಸ್ತ್ರೀಯರು. ಸುರಾಮ್ ಸುರಾಪಾಹ ಪಿಬತ, ಯಾರಿಗೆ ಸುರಾ ಕುಡಿಯೋ ಅಭ್ಯಾಸ ಇದೆಯೋ ಅವ್ರು ಸುರಾ ಕುಡಿಯಿರಿ, ಸುರಾ ಬೇಡ ಸಾದಾ ಪಾಯಸ ಇಂಥದೆಲ್ಲ ಸಾಕು ಅಂತಿದ್ದವರು ಪಾಯಸಂತೆ ಬುಭುಕ್ಷಿತಾಹ, ಯಾರಿಗೆ ಹೊಟ್ಟೆ ಹಸಿದೆಯೋ ಅವ್ರು ಪಾಯಸ ಭಕ್ಷಣೆ ಮಾಡಿ. ಮಾಂಸ ಅಂತ ಸುಮೇಧ್ಯಾನೆ, ಮಾಂಸ ಇತ್ಯಾದಿಗಳ ವ್ಯವಸ್ಥೆನೂ ಕೂಡ ಇಲ್ಲಿದೆ. ಉಚ್ಛಾಟ್ಯ ಸ್ನಾಪಯಂತಿ ಸ್ಮ ನದೀ ತೀರೇಶು ವಲ್ಗುಷು ಅಪ್ಯೇಕಮೇಕಮೇಕಂ ಪುರುಷಾ ಪ್ರಮದಾ ಸಪ್ತಚ್ಚ ಅಷ್ಟಚ. ಭರತನ ಸೈನಿಕರ ವೈಭವ ಎಂತದ್ದು ಅಂತಂದ್ರೆ, ಭರತನಿಗೆ 16,000 ಜನ ಲಕ್ಷ ಜನ ಸೈನಿಕರು ಬಂದಿದ್ರಲ್ಲ, ಅವರಲ್ಲಿ ಒಬ್ಬೊಬ್ಬ ಸೈನಿಕನಿಗೆ ಉಪಚಾರ ಮಾಡಲಿಕ್ಕೆ 7-8 ಜನ ಸ್ತ್ರೀಯರಿದ್ರು. ಅವ್ರನ್ನ ಕರ್ಕೊಂಡು ಹೋಗಿ ನದಿ ತೀರಕ್ಕೆ ಕರ್ಕೊಂಡು ಹೋಗಿ ಸುಗಂಧದಿಂದ ಕೂಡಿದ ತೈಲವನ್ನು ಅವ್ರ ಮೈಗೆ ಹಚ್ಚಿ ಅಭ್ಯಂಗ ಮಾಡಿಸಿ, ಅವರಿಗೆ ಮತ್ತೆ ಸ್ನಾನ ಮಾಡಿಸಿ, ವಸ್ತ್ರಗಳಿಂದ ಅವ್ರ ಮೈಯನ್ನು ಒರೆಸಿ, ಆಮೇಲೆ ಕಣ್ಣಿಗೆ ತಲೆಗೆ ಬೇಕಾದಂತಹ ಅಲಂಕಾರಗಳನ್ನು ವಸ್ತ್ರಾಭರಣಗಳನ್ನು ಅವರಿಗೆ ತೊಡಿಸಿ, ಕುಡಿಲಿಕ್ಕೆ ಬೇಕಾದಂಥ ಪಾನೀಯಗಳನ್ನು ಕೊಡ್ತಿದ್ರು. ಇದು ಬರೇ ಸೈನಿಕರಿಗಲ್ಲ, ವಾಹನ ರಕ್ಷಕರು, ಕುದುರೆ ರಕ್ಷಕರು, ಆನೆಗಳ ಪಾಲಕರು, ಹೇಸರಗತ್ತೆ, ಒಂಟೆ, ಎತ್ತುಗಳನ್ನು ನೋಡ್ಕೊಳ್ಳುವವರು, ಅವ್ರಿಗೂ ಕೂಡ ಇದೇ ವ್ಯವಸ್ಥೆ ಇತ್ತು. ಈ ಬರೇ ಮನುಷ್ಯರಿಗಷ್ಟೇ ಅಲ್ಲ, ಆ ಆನೆ, ಕುದುರೆ, ಹೇಸರಗತ್ತೆ ಅವುಗಳಿಗೂ ಕೂಡ ವ್ಯವಸ್ಥೆ ಇತ್ತು. ಸ್ವರ್ಗಲೋಕದಿಂದ ಬಂದಂಥವರು ಆನೆ ನೋಡ್ಕೊಳ್ಳಿಕ್ಕೆ ನಿಪುಣರಾದವರು, ಕುದುರೆಯನ್ನ ನಡೆಸುವವರಿಗೆ ನಿಪುಣರಾದವರು, ಅದಕ್ಕೆ ಬೇಕಾದ ವ್ಯವಸ್ಥೆನೆಲ್ಲ ಮಾಡಿದ್ರು. ಆನೆ ಕುದುರೆಗಳಿಗೆ ಕಬ್ಬು, ಜೇನುತುಪ್ಪದಿಂದ ಮಿಶ್ರಿತವಾದಂತಹ ಅರಳು ಮೊದಲಾದವುಗಳನ್ನು ಬಲಾತ್ಕಾರವಾಗಿ ತಿನ್ನಿಸಿದ್ರು. ಈಗ ತಿನ್ನುವವರು ತಿನ್ನಿಸುವವರು ಕೊನೆಗೆ ಯಾವ ಹುರುಪನ್ನು ಮುಟ್ಟಿದ್ರು ಅಂತಂದ್ರೆ ಎಲ್ಲರೂ ಉನ್ಮತ್ತರಾಗಿಬಿಟ್ಟಿದ್ರು. ಆನೆ ಕಟ್ಟುವವನಿಗೆ ತನ್ನ ಆನೆ ಎಲ್ಲಿದೆ, ಕುದುರೆ ಎಲ್ಲಿದೆ ಅಂತ ತಿಳಿತಿರ್ಲಿಲ್ಲ. ಕುದುರೆ ಕಟ್ಟುವವನಿಗೆ ಕುದುರೆ ಎಲ್ಲಿದೆ, ಆನೆ ಎಲ್ಲಿದೆ ಅಂತ ತಿಳಿಯದಂತಾಯ್ತು. ಎಲ್ಲರೂ ಕೂಡ ಅಸ್ತವ್ಯಸ್ತರಾಗಿಬಿಟ್ಟಿದ್ರು. ನ ಅಶ್ವಬಂಧ ಅಶ್ವಂ ಅಜಾನನ್ ನ ಗಜಂ ಕುಂಜರಗ್ರಹ ಮತ್ತ ಪ್ರಮತ್ತ ಮುದಿತಾಹ. ಮತ್ತರಾಗಿದ್ರು, ಬರೇ ಮತ್ತರಾಗಿದ್ದಿಲ್ಲ, ಪ್ರಮತ್ತರಾಗಿದ್ರು, ಮುದಿತರಾಗಿದ್ರು, ಸಂತುಷ್ಟರಾಗಿದ್ರು. ಸಾ ಚಮೂಹು ತತ್ರ ಸಂಬಭೌ ತರ್ಪಿತಾ ಸರ್ವಕಾಮಯಿಷ್ಠೆ. ಯಾರಿಗೇನು ಭಕ್ಷ್ಯ ಭೋಜ್ಯ ತಿನ್ನಬೇಕು ಅಂತ ಅಪೇಕ್ಷೆ ಇದೆ ಅವರೆಲ್ಲರೂ ಕೂಡ ಅದನ್ನ ತಿಂದಿದ್ರು. ರಕ್ತ ಚಂದನ ರೂಷಿತಾ, ದಿವ್ಯವಾದಂತಹ ದೇವಲೋಕದ ಸುಗಂಧವನ್ನು ಮೈಗೆ ಹಚ್ಕೊಂಡಿದ್ರು. ಅವರು ಕೊನೆಗೆ ಅವ್ರಿಗೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ, ನೈವಾಯೋಧ್ಯಾಂ ಗಮಿಷ್ಯಾಮ ನ ಗಮಿಷ್ಯಾಮ ದಂಡಕಾನ್ ಕುಶಲಂ ಭರತಸ್ಯಾಸ್ತು ರಾಮಸ್ಯಾಸ್ತು ತಥಾ ಸುಖಂ. ಒಮ್ಮೆ ರಾಮ, ಭರತ, ಅಯೋಧ್ಯೆ, ದಂಡಕಾರಣ್ಯ ಎಲ್ಲನೂ ಮರ್ತು ಬಿಟ್ರು ಅವರು. ನಮಗೆ ಅಯೋಧ್ಯೆಗೂ ಹೋಗ್ಲಿಕ್ಕೆ ಅಪೇಕ್ಷೆ ಇಲ್ಲ, ಭರತ ರಾಮನ ಕರ್ಕೊಂಡು ಹೋಗ್ಲಿಕ್ಕೆ ದಂಡಕಾರಣ್ಯಕ್ಕೇನು ಹೊರಟಿದ್ದಾನೆ, ಆ ದಂಡಕಾರಣ್ಯಕ್ಕೂ ಹೋಗೋದಿಲ್ಲ ನಾವು. ಆ ಭರತನ ಕಾರಣದಿಂದಾಗಿ ನಮಗಿಂತ ಸ್ವರ್ಗ ಸುಖ ಭರದ್ವಾಜರ ಆಶ್ರಮದಲ್ಲಿ ಸಿಕ್ತು. ಆ ಭರತ ಕುಶಲಿಯಾಗಿರ್ಲಿ. ಯಾವ ರಾಮನ ದರ್ಶನಕ್ಕಾಗಿ ನಾವು ದಂಡಕಾರಣ್ಯಕ್ಕೆ ಹೊರಟಿದ್ದೇವೋ ಅದರ ನಡುವೆ ನಮಗೆ ಇಂಥ ಸುಖ ಸಿಕ್ತು. ಆ ರಾಮನು ಕೂಡ ಸುಖವಾಗಿರ್ಲಿ, ನಾವು ಮಾತ್ರ ಇಲ್ಲೇ ಇರ್ತೀವಿ ಅಂದ್ರೆ ಅವರು. ಎಲ್ಲ ಪದಾತಿಗಳು, ಅಶ್ವಸೈನಿಕರು, ಗಜಸೈನಿಕರು ಇಂಥ ಮಾತನ್ನೇ ಪುನರುಚ್ಚರಿಸ್ತಿದ್ರು. ಅವರು ಇಂಥ ಅದೃಷ್ಟ ಇದು ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅವರು ಶಾಶ್ವತ ಇರಲಿಲ್ಲ. ಒಂದು ದಿವಸ ಒಂದು ರಾತ್ರಿ ಮಾತ್ರ ಆ ವ್ಯವಸ್ಥೆ ಇತ್ತು. ಇದೇ ಸ್ವರ್ಗ, ಇದೇ ಸುಖ ಅಂತ ಅವರು ಜೋರಾಗಿ ಕೂಗ್ತಾ ಇದ್ರು. ಭರತಸ್ಯ ಅನುಯಾತಾರ ಸ್ವರ್ಗೋಯಮಿತಿ ಚಾಬ್ರುವನ್. ಇದಕ್ಕಿಂತ ಇನ್ನೇನ್ರಿ ಸ್ವರ್ಗ ಅಂತಿದ್ರು ಅವರು ಪರಸ್ಪರ. ಕೆಲವರು ಉನ್ಮತ್ತರಾಗಿ ಸಂಗೀತ ಬಂದವರು ಕೂಡ ಸಂಗೀತ ಹಾಡ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಸಂಗೀತ ಬರದೇ ಇದ್ದವರು ಸಂಗೀತ ಹಾಡ್ತಿದ್ದಿರಬೇಕು. ದಿವ್ಯ ಮಾಲೆಗಳನ್ನು ಧಾರಣೆ ಮಾಡಿ ಸುತ್ತಮುತ್ತಲು ಓಡಾಡ್ತಿದ್ರು. ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನು ಈಗಾಗಲೇ ತಿಂದು ತೆಗಿದ್ರು. ಅದಾಗಿ ನೋಡಿದ್ರೆ ಮತ್ತೆ ಎದುರುಗಡೆ ನೋಡ್ತಾರೆ, ಮತ್ತಷ್ಟು ಬೇರೆ ಬೇರೆ ಥರದ ಭಕ್ಷ್ಯಗಳು, ಮತ್ತೆ ಅದನ್ನೆಲ್ಲ ತಿನ್ನಬೇಕು ಅಂತ ಅನಿಸ್ತು. ಬರೇ ಆ ಪುರುಷರಷ್ಟೇ ಅಲ್ಲ, ಸೈನ್ಯದಲ್ಲಿರುವಂಥ ಪರಿಚಾರಿಕೆಯರು, ದಾಸಿಯರು ಅವರು ಕೂಡ ತಮ್ಮ ಅದೃಷ್ಟದಿಂದ ಪ್ರಾಪ್ತವಾದ ವಸ್ತ್ರಗಳನ್ನು, ಸುಗಂಧಗಳನ್ನು ಅದನ್ನೆಲ್ಲವರು ಸ್ವೀಕಾರ ಮಾಡಿದರು. ಇನ್ನು ಅಲ್ಲಿರುವಂಥ ಕತ್ತೆ, ಒಂಟೆ, ಆನೆ, ಕುದುರೆ ಯಾವ ಕೂಡ ಇನ್ನು ತಿನ್ನಬೇಕಾದದ್ದು ಅನ್ನೋದು ಏನೂ ಉಳಿದಿರಲಿಲ್ಲ. ಏನೇನು ತಿನ್ನಬೇಕು ಅದನ್ನೆಲ್ಲ ತಿಂದು ಮುಗಿಸ್ಬಿಟ್ಟಿದ್ರು ಅವರು. ಅಪಾರ ಸಂಖ್ಯೆಯ ಸೈನಿಕರಲ್ಲಿ ಬಿಳಿ ವಸ್ತ್ರಗಳನ್ನು ಉಡದೇ ಇದ್ದವನು ಯಾರೂ ಇರಲಿಲ್ಲ, ಹಸಿದವನು ಯಾರೂ ಇರಲಿಲ್ಲ, ಹೊಲಸಾದ ಮೈ ಇದ್ದವನು ಯಾರೂ ಇರಲಿಲ್ಲ.
ತಲೆ ಮೇಲೆ ಧೂಳಿದ್ದವನೇ ಯಾರೂ ಇರಲಿಲ್ಲ. ಎಲ್ಲರೂ ಕೂಡ ಸ್ವಚ್ಛವಾಗಿದ್ದರು, ಎಲ್ಲರೂ ಕೂಡ ನಾನಾ ರೀತಿಯ ವೈಭವಗಳನ್ನು ಅನುಭವಿಸ್ತಾ ಇದ್ರು. ನಾನಾ ಥರದ ಬಂಗಾರ ಬೆಳ್ಳಿಯ ಪಾತ್ರೆಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ಆಡಿನ ಮಾಂಸ, ಹಂದಿಯ ಮಾಂಸ, ನಾನಾ ಥರದ ವ್ಯಂಜನ, ಹಣ್ಣುಗಳ ರಸ, ಬೇಳೆಗಳಿಂದ ತಯಾರು ಮಾಡಿದಂಥ ತೋವೆಗಳು, ಅನ್ನ ಇತ್ಯಾದಿ ಭಕ್ಷ್ಯಗಳು ಅವರ ಪಾತ್ರೆಗಳಲ್ಲಿದ್ದವು. ಇಂಥ ಅದ್ಭುತವಾದ ವ್ಯವಸ್ಥೆ ಹೇಗೆ ಬಂತಿದ್ವು ಅಂತ ಅವರೆಲ್ಲರಿಗೂ ಆಶ್ಚರ್ಯ ಆಯಿತು. ಆ ಭರದ್ವಾಜರ ಆಶ್ರಮದ ಪಕ್ಕದಲ್ಲಿ ಬಾವಿಗಳೇನಿದ್ದವು, ಆ ಬಾವಿಗಳಲ್ಲಿ ನೀರು ಇರಲಿಲ್ಲ, ಘಮಘಮಿಸುವ ಪಾಯಸ. ಅಲ್ಲಿರುವಂಥ ಹಸುಗಳು ಬರೇ ಹಾಲು ಕೊಡ್ತಿರ್ಲಿಲ್ಲ, ಏನು ಬೇಕಾದೆಲ್ಲವನ್ನೂ ಕೊಡುವಂಥವಾಗಿದ್ದವು, ದೇವಲೋಕದಿಂದ ಬಂದಂಥವಾಗಿದ್ದವು. ಅಲ್ಲಿರುವಂಥ ವೃಕ್ಷಗಳು ತಮ್ಮ ತಮ್ಮ ಜಾತಿಗನುಗುಣವಾಗಿ ಕೊಡುವಂಥ ಧಾನ್ಯಗಳನ್ನು ಕೊಡುವಂಥ ಫಲಪುಷ್ಪಗಳನ್ನಲ್ಲದೆ ಜೇನುತುಪ್ಪವನ್ನು ಸುರಿಸ್ತಿದ್ದವು. ಮದ್ಯ ಸುರ ಇದ್ರದಂತೂ ಬಾವಿನೇ, ದೊಡ್ಡ ದೊಡ್ಡ ಬಾವಿಗಳೇ, ಯಾರೆಷ್ಟು ಬೇಕಾದ್ರೂ ಸೇದ್ಕೊಂಡು ಕುಡೀರಿ ಅನ್ನೋ ಹಾಗೆ. ಅಗ್ನಿಕುಂಡದಲ್ಲಿ ಬೇಯಿಸಿದಂಥ ನಾನಾ ವಿಧವಾದಂಥ ಭಕ್ಷ್ಯಗಳ ರಾಶಿ ಅಲ್ಲಿತ್ತು. ಅನ್ನದಿಂದ ತುಂಬಿದಂಥ ಸಾವಿರಾರು ಸಂಖ್ಯೆಯ ಪಾತ್ರೆಗಳು, ಚಿನ್ನದ ಊಟದ ತಟ್ಟೆಗಳು 10 ಕೋಟಿ ಸಂಖ್ಯೆಯಲ್ಲಿದ್ದವು. ವ್ಯಂಜನ ಅಂದರೆ ಪಲ್ಯದಿಂದ ತುಂಬಿದಂಥ ಲಕ್ಷ ಸಂಖ್ಯೆಯ ಪಾತ್ರೆಗಳಲ್ಲಿದ್ದವು. ಸಾವಿರಾರು ಕಡಾಯಿಗಳಲ್ಲಿ ಮೊಸರಿತ್ತು. ಮತ್ತು ಮಜ್ಜಿಗೆಯ ಸರೋವರಗಳು, ಮಜ್ಜಿಗೆನೆಲ್ಲ ಪಾತ್ರೆಯಲ್ಲಿ ತುಂಬಿಟ್ರೆ ಸಾಕಾಗಲಿಕ್ಕಿಲ್ಲ ಅಂಥೇಳಿ ಅದಕ್ಕಾಗಿ ಸರೋವರಗಳಿರ್ತವು. ರಸಾಲ ಅಂತನೂ ಮತ್ತೊಂದು ರೀತಿಯಾದಂಥ ವಿಶೇಷವಾದ ಮಜ್ಜಿಗೆ, ಅದಕ್ಕೇನಾದ್ರು ಮತ್ತಷ್ಟು ಪದಾರ್ಥಗಳನ್ನು ಹಾಕಿ ತಯಾರು ಮಾಡಿದ್ದಿರಬೇಕು, ಅದರದ್ದು ಕೂಡ ಸರೋವರ ಇತ್ತು. ಸಕ್ಕರೆಯ ರಾಶಿಗಳಿದ್ದವು. ಎಲ್ಲ ತಿಂದು ಎಲ್ಲ ಆದಮೇಲೆ ಬಾಯಿಗೆ ಹಾಕೊಳ್ಳಿಕ್ಕಾಗಿ ನೆಲ್ಲಿಕಾಯಿಂದ ಮಾಡಿದಂಥ ಚೂರ್ಣಗಳು, ತೈಲಗಳು, ಕಷಾಯಗಳು, ಸ್ನಾನದ ಪದಾರ್ಥಗಳು ಅದೆಲ್ಲ ಅಲ್ಲಿ ಸಿದ್ಧವಾಗಿತ್ತು. ಅದನ್ನು ಭರತನ ಅನುಯಾಯಿಗಳು ನೋಡಿದರು. ಹಲ್ಲು ಉಜ್ಜಲಿಕ್ಕಾಗಿ ನಾನಾ ರೀತಿಯಾದಂಥ ಚೂರ್ಣಗಳು, ಬೇವಿನ ಕಡ್ಡಿ, ಉತ್ತರಾಣಿ ಕಡ್ಡಿ, ಸ್ನಾನದ ಬಳಿಕ ಲೇಪಿಸಿಕೊಳ್ಳಿಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದೆಲ್ಲವೂ ಕೂಡ ನಾನಾ ರೀತಿಯಾದ ಸಂಪುಟಗಳಲ್ಲಿ ಸಿದ್ಧವಾಗಿತ್ತು. ಸಾವಿರಾರು ಕನ್ನಡಿಗಳು, ಉಡ್ಲಿಕ್ಕೆ ಉತ್ತಮ ವಸ್ತ್ರಗಳ ರಾಶಿ, ಪಾದರಕ್ಷೆಗಳ ಸಾವಿರಾರು ರಾಶಿ, ತಲೆ ಕೂದಲನ್ನು ಬಾಚಿಕೊಳ್ಳಿಕ್ಕಾಗಿ ಬಾಚಣಿಕೆಗಳು, ನಾನಾ ರೀತಿಯಾದ ಸುಗಂಧದ ತೈಲಗಳು. ಮತ್ತು ಇಷ್ಟೆಲ್ಲ ಆದಮೇಲೆ ಯುದ್ಧ ಮಾಡಬೇಕು ಅಂತ ಅನಿಸಿದ್ರೆ ನಾನಾ ರೀತಿಯಾದಂಥ ಆಯುಧಗಳು, ಧನುಸ್ಸುಗಳು. ಮತ್ತು ಯೋಧರು ತಮ್ಮ ಮರ್ಮಸ್ಥಳಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಏನೇನೋ ರಕ್ಷಾ ಕವಚಗಳನ್ನು ಧರಿಸ್ತಾರೆ, ಅಂಥ ಕವಚಗಳಿದ್ದವು. ಮಲ್ಕೊಳ್ಳುವವರಿಗೆ ನಾನಾ ರೀತಿಯಾದ ಹಾಸಿಗೆಗಳು, ಆಸನಗಳು, ಇದನ್ನೆಲ್ಲವೂ ನೋಡಿದರು. ಕತ್ತೆ, ಒಂಟೆ, ಕುದುರೆ ಮೊದಲಾದ ಪ್ರಾಣಿಗಳಿಗೆ ಕುಡಿಲಿಕ್ಕೆ ದೊಡ್ಡ ದೊಡ್ಡ ಜಲದ ರಾಶಿಗಳಿದ್ದವು. ಸ್ನಾನ ಮಾಡಲಿಕ್ಕೆ ಬೇಕಾದಂಥ ತೀರ್ಥಗಳಿದ್ದವು. ವಿಶಾಲವಾದಂಥ ಹುಲ್ಲುಗಾವಲಿತ್ತು. ಅಲ್ಲಿ ಆ ಪ್ರಾಣಿಗಳು ಮೇಲಿಕ್ಕೆ ಅನುಕೂಲ ಇತ್ತು. ಸ್ವಪ್ನ ಸದೃಶವಾದಂತಹ ದಿವ್ಯ ವ್ಯವಸ್ಥೆಯನ್ನು ನೋಡಿ ಎಲ್ಲರೂ ಕೂಡ ನಿಬ್ಬೆರಗಾದರು. ಹೀಗೆ ಆ ವೈಭವವನ್ನು ಅವರು ಅನುಭವಿಸ್ತಾ ಆ ಹಗಲು ಮತ್ತು ರಾತ್ರಿಯನ್ನು ಅವರು ಕಳೆದರು. ಅದು ಮುಗಿತಿದ್ದಂತೆ ರಾತ್ರಿ ಕಳೆದು ಹೋಯಿತು, ಬೆಳಗಾಯಿತು. ಬೆಳಗಾದ ಕೂಡಲೇ ಆ ನದಿಗಳು, ಗಂಧರ್ವಾಪ್ಸರೆಯರು, ದೇವತೆಗಳೆಲ್ಲರೂ ಕೂಡ ಭರದ್ವಾಜ ಅನುಮತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಸ್ಥಳಕ್ಕೆ ಹೊರಟು ಹೋದರು. ಈ ಕಡೆ ಭರತನ ಸೈನಿಕರು ಇನ್ನೂ ಆ ಅಮಲಿನಲ್ಲೇ ಇದ್ರು, ಅದೇ ಹ್ಯಾಂಗ್ ಓವರ್ ಅವರಿಗೆ. ಅವರು ನಾನಾ ಥರದ ಮಾದಕ ಪಾನೀಯಗಳನ್ನು ಪಾನ ಮಾಡಿದ್ರು. ಅವ್ರು ಹಚ್ಕೊಂಡಿದ್ದಂಥ ಸುಗಂಧದ ವಸ್ತುಗಳೆಲ್ಲ ಹಾಗೇ ಇತ್ತು. ಮೈ ಮೇಲೆ ಆ ದಿವ್ಯ ಹೂವಿನ ರಾಶಿಗಳಿರ್ತವು. ಆ ಯೋಧರು ಕೆಲವರು ನೆಲದ ಮೇಲೆ ಮಲ್ಕೊಂಡಿದ್ರು, ಕೆಲವರು ಆನಂದದಿಂದ ಕುಣಿದಾಡ್ತಿದ್ರು. ನೆಲದ ಮೇಲೆ ಆ ಹೂವಿನ ರಾಶಿ, ವಸ್ತ್ರಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು, ಅದರ ಮೇಲೆ ಅವರು ತುಳಿದಾಡ್ತಾ ಇದ್ರು. ಹೀಗೆ ಅವರಿಗೆ ಭರದ್ವಾಜರು ಈ ದಿವ್ಯವಾದಂತಹ ಆತಿಥ್ಯವನ್ನು ಒದಗಿಸಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 91ನೇ ಸರ್ಗ ಮುಕ್ತಾಯ ಆಗಿದೆ.